ತುಕಾರಾಮ್ ಬಸವಂತರಾವ್ ಪವಾರ್ ಅವರು ಮೂಲತಃ ಧಾರವಾಡ ಜಿಲ್ಲೆ ಹೆಬ್ಬಳ್ಳಿ ಕ್ಷೇತ್ರದ ಸಮೀಪ ಇರುವ ಕನಕೂರು ಗ್ರಾಮದವರು. ಅಂದರೆ ನಮ್ಮ ಕರ್ನಾಟಕದವರೇ. ಭಾಳ ಮಂದಿ ಕೊಲ್ಲಾಪುರ ಅಂದ್ಕೊಳ್ಳೋ ಅಲ್ಲೇವ್ರೇನು ಮಹಾರಾಷ್ಟ್ರದವ್ರೇನಂತ ಕಲ್ಪನೆ ಮಾಡಿರಲ್ಲ, ಅದೇನಲ್ಲ. ನಮ್ಮವರೇ ಎರಡು ಇದಕ್ಕೆ ರಾಜ್ಯಗಳಲ್ಲಿ ಅವರು ಸೇವೆಯನ್ನು ಮಾಡ್ಕೊತಿದ್ದಾರೆ. 1985ರಲ್ಲಿ ಕೊಪ್ಪಳದ ವಾರ್ಕರಿ ಸಂಸ್ಥಾನದಲ್ಲಿ 2 ವರ್ಷ ವಿದ್ಯಾಭ್ಯಾಸ ಮಾಡ್ಯಾರ. ಕೊಪ್ಪಳ ಭಾಳ ಫೇಮಸ್ ಇದೆ ವಾರ್ಕರಿ ಅವ್ರಿಗೆ. ಯಾಕಂದ್ರೆ ವಿದ್ಯಾಭ್ಯಾಸ ಕೊಟ್ಟು ಏನು ದುಡ್ಡಿನ ಅಪೇಕ್ಷೆ ಇಲ್ಲಾರ್ದೆ ಏನು ಮಾಡಿಸ್ತಾ ಇಲ್ಲ, ಇದು ಭಾಳ ದೊಡ್ಡ ಕೆಲಸ. ಅದನ್ನು ಕೊಪ್ಪಳ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರು 2 ವರ್ಷ ವಿದ್ಯಾಭ್ಯಾಸ ಮಾಡಿ 1987ರಲ್ಲಿ ಶ್ರೀ ಕ್ಷೇತ್ರ ಪಂಢರಪುರದಲ್ಲಿ ಶ್ರೀ ವಾಸ್ಕರ್ ಗುರೂಜಿಯವರ ಶಿಷ್ಯತ್ವ ಪಡೆದು ಮೃದಂಗ ಗಾಯನ ಹಾಗೂ ಸಂಸ್ಕೃತ ಶಿಕ್ಷಣವನ್ನು ಪೂರೈಸಿದರು. ದೊಡ್ಡ ಲಿಸ್ಟದ ಇವರು ನಾವು ಸ್ವಲ್ಪ ಬರೆದ ಅಷ್ಟೇ. ಅಂದರೆ 1992ರಿಂದ 2013ರವರೆಗೆ ಪಂಢರಪುರದಲ್ಲಿ ವಿದ್ಯಾಭ್ಯಾಸ ಮಾಡಿ ಪಕ್ವತೆಯನ್ನು ಅಂದ್ರೆ ಅದು ಪರ್ಫೆಕ್ಟ್ನೆಸ್ ಪಡ್ಕೊಂಡ್ರೆ ಅಂತ ಅದರಾಗ ಪೂರ್ಣ ಒಂದು ಅಭ್ಯಾಸವನ್ನು ಪಡೆದು ಹಾಗೂ ಶ್ರೀ ಪಾಂಡುರಂಗನ ಕೃಪಾಶೀರ್ವಾದ ಪಡೆದು ಅಲ್ಲಿಯೇ ಶಾಸ್ತ್ರೀಯ ಸಂಗೀತವನ್ನು ಪ್ರಾರಂಭ ಮಾಡಿದರು. ಶಾಸ್ತ್ರೀಯ ಸಂಗೀತದಾಗ ಧಾರವಾಡದ ಗುರೂಜಿ ಅವ್ರನ್ನ ಮೀರಿಸೋರು ಭಾಳ ಕಷ್ಟ ಅದ. ಅಷ್ಟೊಂದು ಅದರಲ್ಲಿ ಪರಿಣಿತರಿದ್ದಾರೆ. ಅವ್ರು ಮೊದಲು ನಮ್ಗೆ ಅಲ್ಲಿ ಕೊಲ್ಲಾಪುರಕ್ಕೆ ಪುರ್ವಿ ಅಲ್ಲಿ ಕುಪ್ರಿ ಒಳಗೆ ಹೋದಾಗ ಅವ್ರು ಅಂದ್ರೆ ಸಂಗೀತ ಗಾಯನ ಮಾಡ್ಬೇಕು ಕೀರ್ತನ ಮಾಡ್ಬೇಕ್ರಿ ಅಂದರು. ಗಾಯನ ಬೇಡ ನಮಗೆ, ಕೀರ್ತನ ಬೇಕ್ರಿ ನಮಗಂತ ಹೇಳಿದಾಗ ಇಲ್ಲ ಕೀರ್ತನ ಅಂದ್ರೆ ಎರಡೂ ಇದರಲ್ಲಿನೂ ಅಷ್ಟೇ ಪಾರಂಗತವಾಗಿದ್ದಾರೆ ಅವರು. ಸಾಕ್ಷಾತ್ ಪೂರ್ಣ ಅದನ್ನೆಲ್ಲನೂ ಅವ್ರ ಪಾಂಡುರಂಗನ ಕೃಪಾ ಅವರಿಗೆ ಸಂಪೂರ್ಣ ಆಗ್ಯದಂತ ಹೇಳಿಕ್ಕೆ ಇಲ್ಲೇನು ಅತಿಶೋಕ್ತಿ ಅಲ್ಲ.
ಎಲ್ಲರೂ ಚಪ್ಪಳೆ ಮಾಡ್ಬೇಕಾ? ಜಯ ಜಯ ರಾಮ ಕೃಷ್ಣ मॉनिटर कड़े ನೋಡಿ ಹೊರಗಡೆ ಸೌಂಡ್ बोला बोला ऐसे आवडते मन
ऐसे आवडते मना देवा पूर्वा विवासना देवा ऐसे हरिजना सवे भेटी न हो अंग संगे तुटी न हो अंग संगे तुटी न हो अंग संगे ऐसे आवडते मना देवा पूर्वा विवासना देवा पूर्वा विवासना देवा पूर्वा विवासना ऐसे आवडते तुका म्हणे दिले तुका म्हणे दिले भले संत संकटणे भले संत संकटणे ऐसे ಭಗವಂತನ ನಾಮ ಚಿಂತನೆ ಮಾಡಬೇಕು ಜಯ ಜಯ ಕುಮಾರ ಕುಮಾರಿ ಬೋಲಾ ಜಯ ಜಯ ಕುಮಾರ ಕುಮಾರಿ ದೇವ
ऐसे आवडते मना आवडते मना देवा परवानी वासना देवा देवा ए देवा देवा आ देवा पुरवा देवा 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 पुरवानी वास वास देवा पुरवा बोला देवा
ಪುರವಾಸಿ ದೇವ ದೇವ ಪುರವಾಸಿ ದೇವ ದೇವ ಪುರವಾಸಿ ವಾಸನ ಐಸೆ ಅವಳದೆ ಮನ ಐಸೆ ಅವಳದೆ देववसे चित्ती त्यांची घडावी संगती ऐसे आवडते मना देवा पुरवावी वासना हरिजना सवे भेटी न हो अंग संगे तुटी ऐसे आवडते मना देवा पुरवावी वासना तुका म्हणे जिणे भले संत संगतणे ऐसे आवडते मना देवा पुरवावी वासना जगद्गुरु संत श्रेष्ठ जगद्वंद्य श्रीमंत श्री विश्ववंद्य विश्वरत्न विश्वसंत ಜ್ಞಾನ ಭಕ್ತಿ ವೈರಾಗ್ಯದ ಮೂರ್ತಿಮಂತ ಅವತಾರಿಕ ಪುರುಷರಾಗಿರತಕ್ಕಂಥ ಕಲಿಯುಗದಲ್ಲಿ ಕೇವಲ ಮಾನವ ಕುಲದ ಉದ್ಧಾರಕ್ಕಾಗಿ ಮೃತ್ಯು ಲೋಕದಲ್ಲಿ ಜನಿಸಿ ಬಂದು ಮಹಾರಾಷ್ಟ್ರದಲ್ಲಿ ಅವತರಿಸಿ ದೇಹು ಅಂತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಬೋಲೋಬಾ ಮತ್ತು ಕನಕಾಯಿಯ ಪವಿತ್ರ ಉದರದಲ್ಲಿ ಅವತಾರಕ್ಕೆ ಬಂದು ನಿಮಗೆ ಮಾನವ ಕುಲದ ಮನುಷ್ಯ ಜನ್ಮದ ಮಹತ್ವವನ್ನು ತಿಳಿಸಿ ಹೇಳಿ ಪಾರಮಾರ್ಥದ ಮಾರ್ಗಕ್ಕೆ ಹಚ್ಚಿ ಭಕ್ತಿ ಸುಖದ ಪ್ರೇಮಾಮೃತವನ್ನು ಉಣಬಡಿಸಿ ಆ ಮುಕ್ತಿಯ ಪರಮ ಶಿಖರದಲ್ಲಿ ನಿಮ್ಮನ್ನೆಲ್ಲ ಆರುಢರನ್ನಾಗಿ ಮಾಡಿ ಜನ್ಮ ಮತ್ತು ಮರಣ ಈ ಬಂಧನದಿಂದ ಪಾರು ಮಾಡತಕ್ಕಂತಹ ಜಗದ್ಗುರು ತುಕೋಬರಾಯರು ಪ್ರಸ್ತುತಿ ಯಾವ ಇವತ್ತಿನ ಕೀರ್ತನ ಸೇವೆಗಾಗಿ ತೆಗೆದುಕೊಂಡಿರ್ತಕ್ಕಂಥ ಅಭಂಗದ ಮಾಧ್ಯಮದಿಂದ ಉತ್ಕೃಷ್ಟವಾಗಿರತಕ್ಕಂತಹ ವಿಷಯ ಚಿಂತನೆಯನ್ನು ಮಾಡ್ತಾರೆ. ಸೇವೆಯನ್ನ ಪ್ರಾರಂಭ ಮಾಡುವ ಮುನ್ನ ಈ ಒಂದು ಕುಪಗಡಿ ಅಂತಕ್ಕಂತಹ ಗ್ರಾಮದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಖಂಡವಾಗಿ ಸದ್ಗುರು ರಂಗರಾವ್ ಮಹಾರಾಜರ ವಾಸ್ತವ್ಯದಿಂದ ಹಾಗೂ ಸದ್ಗುರು ರಾಮಚಂದ್ರ ಮಹಾರಾಜರ ವಾಸ್ತವ್ಯದಿಂದ ಪುನೀತ ಮತ್ತು ಪಾವನವಾಗಿರತಕ್ಕಂಥ ಈ ಕುಬಕಡಿ ಗ್ರಾಮ, ಈ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿ ಆ ಮಹಾತ್ಮರ 50ನೇ ವರ್ಷದ ಪುಣ್ಯತಿಥಿ ನಿಮಿತ್ತವಾಗಿ ಸುವರ್ಣ ಉತ್ಸವವನ್ನು ನಾವು ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಆ ಸುವರ್ಣ ಉತ್ಸವದ ನಿಮಿತ್ತವಾಗಿ 2-3 ದಿವಸದಿಂದ ಅನೇಕ ಪ್ರಕಾರದ ಮಹಾತ್ಮರಿಂದ ಆಶೀರ್ವಚನ, ಪ್ರವಚನ, ಕೀರ್ತನೆ, ಭಜನೆ, ನಾಮಾಮೃತ ಈ ಎಲ್ಲರ ಭಕ್ತಿ ಸುಖದ ಆನಂದವನ್ನು ಪಡೆಯುತ್ತಾ ಇವತ್ತಿನ ಈ ಕೀರ್ತನಕ್ಕೆ ನಾವು ನೀವೆಲ್ಲ ಬಂದು ತಲುಪಿದ್ದೇವೆ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಪವಿತ್ರವಾಗಿರತಕ್ಕಂಥ ಸದ್ಗುರುಗಳ ದಿವ್ಯ ಸನ್ನಿಧಿಯಲ್ಲಿ ನನ್ನಂಥ ಸಾಮಾನ್ಯ ವ್ಯಕ್ತಿಗೆ ಕೀರ್ತನ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಈ ಕಾರ್ಯಕ್ರಮದ ಸಕಲ ಆಯೋಜಕರಿಗೆ, ಸಂಯೋಜಕರಿಗೆ ನಿಮ್ಮ ಚರಣವನ್ನು ಸ್ಪರ್ಶಿಸಿ ವಂದನೆಯನ್ನು ಅರ್ಪಣೆ ಮಾಡಿ ನಾನು ಕೀರ್ತನ ಸೇವೆಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ವಾಸ್ತವಿಕವಾಗಿ ಇಂತಹ ಒಂದು ಕ್ಷೇತ್ರದಲ್ಲಿ ಕೀರ್ತನೆಯನ್ನ ಮಾಡುವಷ್ಟು ಅಧಿಕಾರ ನನ್ನದಲ್ಲ. ಯಾಕೆಂತಂದ್ರೆ ಇದು ಸುವರ್ಣ ಮಹೋತ್ಸವ 50ನೇ ವರ್ಷದ ಪುಣ್ಯಾಚರಣೆ ನೀವು ಮಾಡ್ತಾ ಇದ್ದೀರಿ. 50ನೇ ವರ್ಷದ ಈ ಸುವರ್ಣ ಮಹೋತ್ಸವಕ್ಕೂ ಮತ್ತು ನನಗೂ ಒಂದು ನೈತಿಕವಾಗಿರತಕ್ಕಂತಹ ಸಂಬಂಧವಿದೆ. ಯಾಕೆಂತ ಕೇಳಿದ್ರೆ
ಸದ್ಗುರು ರಂಗರಾವ್ ಮಹಾರಾಜರು 1975 ಇಸ್ವಿಯಲ್ಲಿ ಸಮಾಧಿಸ್ಥರಾದರು. 1975 ಇಸ್ವಿಯಲ್ಲಿ ನಾನು ಜನಿಸಿದ್ದೆ. ಅವರು ಸಮಾಧಿಯ ಸುವರ್ಣೋತ್ಸವವನ್ನು ನಾವು ಮಾಡ್ತಾ ಇದ್ರೆ, ನಾನು ನನ್ನ 50ನೇ ವರ್ಷದ ಸುವರ್ಣೋತ್ಸವವನ್ನು ಈ ಒಂದು ಪರಮ ಕ್ಷೇತ್ರದಲ್ಲಿ ಮಾಡ್ತೇನೆ. ಆ ಸದ್ಗುರುಗಳ ಚರಣದಲ್ಲಿ ಒಂದೇ ಒಂದು ಪ್ರಾರ್ಥನೆ, ಮಹಾರಾಜರೇ, ನೀವು ಅಧಿಕಾರಿ ಪುರುಷರಾಗಿದ್ದೀರಿ, ಸಮರ್ಥರಾಗಿದ್ದೀರಿ, ಭಕ್ತವತ್ಸಲರಾಗಿದ್ದೀರಿ, ದೀನವತ್ಸಲರಾಗಿದ್ದೀರಿ, ಕರುಣಾವಂತರಾಗಿದ್ದೀರಿ. ನಿಮ್ಮ ಚರಣದಲ್ಲಿ ಒಂದೇ ಒಂದು ಪ್ರಾರ್ಥನೆ ಏನು ಅಂತಂತಂದ್ರೆ, ನೀವು ಸುವರ್ಣ ಮಹೋತ್ಸವನ್ನ ಯಾವ ಪ್ರಕಾರವಾಗಿ ನಿಮ್ಮ ಭಕ್ತಾದಿಗಳು ನಿಮ್ಮ ಸುವರ್ಣವನ್ನು ಆಚರಣೆ ಮಾಡ್ತಾ ಇದ್ದಾರೋ, ಈ ಸುವರ್ಣ ಉತ್ಸವದಲ್ಲಿ ಸೇವೆಯನ್ನು ಮಾಡಿದ ನನ್ನಂಥ ಪಾಮರನ ಜೀವನ ಸುವರ್ಣಮಯವಾಗಲಿ, ಈ ಒಂದು ಆಶೀರ್ವಾದ ನಿಮ್ಮಿಂದ ನಮಗೆ ಬೇಕು. ಇದೇ ಒಂದು ಪ್ರಾರ್ಥನೆ. ವಾಸ್ತವಿಕವಾಗಿ ನನಗೆ ಆಮಂತ್ರಣವನ್ನು ಕೊಡಲಿಕ್ಕೆ ಬಂದಿರತಕ್ಕಂತಹ ಈ ಕಾರ್ಯಕ್ರಮದ ಜ್ಯೇಷ್ಠರು, ಹಿರಿಯರು ನನ್ನ ಸಾನ್ನಿಧ್ಯಕ್ಕೆ ಬಂದು ನನಗೆ ಆಮಂತ್ರಣ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನೀವು ದೊಡ್ಡವರು ಇದ್ದೀರಿ, ಅದಕ್ಕೆ ದೊಡ್ಡ ಮನಸ್ಸು ಮಾಡಿ ಅಲ್ಲಿ ಮಟ್ಟ ಬಂದು ನಮ್ಮಂತ ಸಾಮಾನ್ಯರಿಗೆ ಸೇವೆ ಮಾಡಲು ಅವಕಾಶ ಕೊಟ್ಟು ಇಲ್ಲಿ ಇಂತಹ ಒಂದು ಭವ್ಯ ದಿವ್ಯವಾಗಿರತಕ್ಕಂತಹ ಸಭೆಯಲ್ಲಿ ನಮ್ಮಿಂದ ಸೇವೆಯನ್ನು ಪಡಿತಾ ಇದ್ದಾರೆ. ನನಗೆ ಹೆಚ್ಚಿನ ಯಾರ ಪರಿಚಯ ಅಂತಕ್ಕಂಥದ್ದಿಲ್ಲ. ನಮ್ಮ ಭೋಸ್ಲೆ ಅವರು, ಇವರೆಲ್ಲ ಅತಾಲಟ್ಟಿ ಈ ಮಂಡಳಿಯಿದ್ದಾರಲ್ಲ, ಕಾರ್ಯಕ್ರಮದಲ್ಲಿ ಆವಾಗ ಭೇಟಿ ಆಗ್ತಾ ಇರ್ತೀವಿ. ನಮ್ಮ ಮಹಾರಾಷ್ಟ್ರದಲ್ಲಿ ಇವರೆಲ್ಲ ಕೆಲವೊಂದು ಕಡೆ ಕೋಗನೋಳಿ ಆಗಲಿ, ಪಟ್ಟಣ ಕೊಡೋಲಿ ಆಗಲಿ, ಹುಬ್ಬಳ್ಳಿ ಆಗಲಿ, ಆ ಕಡೆ ಎಲ್ಲ ಬರ್ತಾರೆ. ಹೆಸರು ಕೇಳಿ ಅವ್ರಿಗೆ ಸಮಾಧಾನ. ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಆಗಲೇ ನಮ್ಮ ಪೂಜ್ಯರು ನನ್ನ ಪರಿಚಯವನ್ನು ಮಾಡಿಕೊಡ್ಬೇಕಾದ್ರೆ, ಕರ್ನಾಟಕದಲ್ಲಿ ಹುಟ್ಟಿ ಜನ್ಮಭೂಮಿ ಕರ್ನಾಟಕ ಜನನೀ ಜನ್ಮಭೂಮಿಷ್ ಹೇಳಿದ್ದಾರೆ. ಸ್ವರ್ಗಾದಪಿ ಗರೀಯತೆ. ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ. ಜನ್ಮಭೂಮಿ ಕರ್ನಾಟಕ, ಕರ್ಮಭೂಮಿ ಮಹಾರಾಷ್ಟ್ರ. ಅದಕ್ಕಾಗಿ ನನ್ನಿಂದ ವಿಶೇಷವಾಗಿರತಕ್ಕಂಥ ಜ್ಞಾನ, ಶಾಸ್ತ್ರ, ಪುರಾಣ ಏನು ಕೇಳಲಿಕ್ಕೆ ಸಿಗೋದಿಲ್ಲ. ಏನೋ ನನಗೂ ಒಂದು ಹೆಮ್ಮೆ, ನನಗೂ ಒಂದು ಸಂತೋಷ. ನನ್ನ ಒಂದು ಜೀವನದಲ್ಲಿ, ನನ್ನ ಒಂದು ಜೀವನದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡ ಸೇವೆಯನ್ನು ಮಾಡ್ತಾ ಇದ್ದೀನಲ್ಲ, ಇದು ನಮ್ಮ ಪೂರ್ವಜರ, ಹಿರಿಯರ ಪುಣ್ಯ ಮತ್ತು ಏನೋ ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂತಹ ಪುಣ್ಯ, ಅದು ಇವತ್ತು ಫಲದ್ರೂಪವಾಗಿ ನನಗೆ ಆನಂದವನ್ನು ಕೊಡ್ತಾ ಇದೆ. ಮತ್ತೊಂದು ವಿಶೇಷವಾಗಿರತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಈ ಕೀರ್ತನದ ಮಾಧ್ಯಮದಿಂದ ಬಯಸ್ತಾ ಇದ್ದೇನೆ. ನನ್ನ ಜೀವನದ ಇತಿಹಾಸದಲ್ಲಿ ರಾತ್ರಿ 12 ಗಂಟೆ ಕೀರ್ತನ ಪ್ರಾರಂಭ ಮಾಡಿದ್ದು ಇವತ್ತೇ. ನಾವು 12 ಗಂಟೆಗಾದ್ರೆ ಮುಕ್ತಾಯ ಮಾಡ್ತೀವಿ. ನಮ್ಮ ಸುಭಾಷ್ ಅಣ್ಣವ್ರು ಕೇಳಿದೆ, ಎಷ್ಟು ತಿಗ್ರಿ ಕೀರ್ತನ ಚಲೋ ಆಗೋದಂತ. ಅವರು ವಾಟ್ಸಪ್ಗೆ ಪತ್ರಿಕೆ ಕಳಿಸಿದ್ರು, 11ರಿಂದ 2 ಅಂತ ಬರೆದಿದ್ದಲ್ಲ, ಎದಿ ಚಲ್ಲ. 11 ಗಂಟೆ ಕೀರ್ತನ ಚಲೋ ಮಾಡಿ 2 ಗಂಟೆಗೆ ಹಂಗ ಮುಗಿಸೋದಪ್ಪ. ಆದ್ರೆ ಇಲ್ಲಿ ಬಂದ ಮೇಲೆ ಯಾವ 11 ಯಾವ 12 ಇಲ್ಲಿ ಏನು ಯಾವ ಗಂಟೆಗೆ ಏನೋ ಸಂಬಂಧನ ಇಲ್ಲ. ಯಾಕಂದ್ರೆ ನಮ್ಮ ಸದ್ಗುರು ರಂಗರಾವ್ ಮಹಾರಾಜರು ನಿಮಗೆಲ್ಲ ಭಕ್ತಿಯ ರಂಗದಲ್ಲಿ ಎಷ್ಟೊಂದು ಲೀನರನ್ನು ಮಾಡಿದ್ದಾರೆ ಅಂತಂದ್ರೆ, ನಿಮಗೆ ಸಮಯ, ವೇಳೆ, ಕಾಲ ಯಾವುದು ಗೊತ್ತಾಗುವುದಿಲ್ಲ. ಮೈ ಮರೆತು ಆ ಭಗವಂತನ ನಾಮಚಿಂತನದಲ್ಲಿ ತಲ್ಲೀನರಾಗಿ ಆ ಭಕ್ತಿಯನ್ನು ಮಾಡ್ತಾ ಇದ್ದೀರಲ್ಲ, ಇದು ಒಂದು ಅತಿಶಯ ಆನಂದವಾಗಿರ್ತಕ್ಕಂಥ ಮಾತು. ಅದಕ್ಕಾಗಿ 1 ಗಂಟೆ ಆಗುತ್ತೆ, 3 ಆಗೋದಂತೂ ನಿಶ್ಚಿತ. ಯಾಕ್ರಿ, ನಮ್ಮ ಸುನಿಲ್ ಗುರುಜಿ ಅವರು ನಿನ್ನೆ ಕೀರ್ತನ ಮಾಡಿದ್ದಾರೆ. ಅವರು ಬೆರ್ಕೆಯವರು ಮೊದಲೇ ದಿನ ತಗೊಂಡು 10 ಗಂಟೆಗೆ ಪಾರಾದ್ರೆ ಅವರು ನಿನ್ನೆ 10 ಗಂಟೆ ಮಟ್ಟ ಕೀರ್ತನ ಮಾಡಿ ಮುಗಿಸಿ, ಬರ್ರಿ ಗುರುಗಳ ಇವತ್ತು ಹಂಗೆ ಮಾಡೋ ಅಂತೇಳಿ ಕರ್ಕೊಂಬಂದು. ಆದ್ರೆ ಈ ಸಭೆಯನ್ನು ನೋಡಿದ ತಕ್ಷಣ ಏನಾತಂದ್ರೆ, ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ಆ ಕಡೆ ಕುರ್ಚಿ ಎಲ್ಲ ಖಾಲಿ ಕಾಣ್ಲಿಕ್ಕತ್ತು ಹಿಂದಲ್ಲಿ, ಆ ಕೊಡದೆ ಹಿಂದ. ನನ್ನ ಶಿವ ಯಾರು ಇಲ್ಲಿ ಯಾರು ಮುಂದೆ ಕೀರ್ತನೆ ಹೇಳ್ಬೇಕು ನಾನು ಅಂತ ಅಲ್ಲಿ ನೋಡ್ಲಿಕ್ಕತ್ತೀನಿ. ಇಲ್ಲಿ ಬಂದ್ಮೇಲೆ ನೋಡ್ತೀನಿ ತುಂಬಿ ತೊಳ್ತಾ ಇದೆ ಸಮಾಜ.
ನೀವೆಲ್ಲರೂ ಎಷ್ಟು ನಮ್ಮ ಪುರುಷರಿದ್ದಾರೋ ಅಷ್ಟೇ ನಮ್ಮ ತಾಯಂದಿರಿದ್ದಾರೆ. ಏನು ಕಾಳಜಿ ಮಾಡಬೇಡ್ರಿ, ನಿಮ್ಗೆ ಬೇಸರನೇ ಬರೋದಿಲ್ಲ ಕೀರ್ತನೆ ಕೇಳಿದ. ಬಂದಿರತಕ್ಕಂಥ ನಿದ್ದೆ ಯಾವಾಗ ಓಡಿ ಹೋಗ್ತದೆ ನಿಮಗೆ ಗೊತ್ತಾಗುದಿಲ್ಲ ನೋಡ್ರಿ. ಅದು ಸದ್ಗುರುಗಳ ಆಶೀರ್ವಾದ, ನಮ್ಮದೇನಲ್ಲ. ಅದಕ್ಕಾಗಿ ಸೇವೆಯನ್ನು ಪ್ರಾರಂಭ ಮಾಡುವ ಮುನ್ನ ಇವತ್ತಿನ ಕೀರ್ತನ ಸೇವೆಗಾಗಿ ತೆಗೆದುಕೊಂಡಿರತಕ್ಕಂಥ ಅಭಂಗದ ಮಾಧ್ಯಮದಿಂದ ನಮ್ಮ ಜಗದ್ಗುರು ತುಕೋಬರಾಯರು ಈ ವಿಶ್ವಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದರ ಚಿಂತನೆಯನ್ನು ನಾವು ನೀವೆಲ್ಲ ಮಾಡೋಣ. ಅದರ ಪೂರ್ವವಾಗಿ ಇವತ್ತಿನ ಕೀರ್ತನ ಸೇವೆಯನ್ನು ಸದ್ಗುರುಗಳಾಗಿರ್ತಕ್ಕಂಥ ಆಬಾ ಸಾಹೇಬರು, ಸದ್ಗುರುಗಳಾಗಿರ್ತಕ್ಕಂಥ ದಾದಾ ಸಾಹೇಬರು, ಸದ್ಗುರುಗಳಾಗಿರ್ತಕ್ಕಂಥ ನಮ್ಮ ರಂಗರಾಮ ಮಹಾರಾಜರ ಕೃಪಾಶೀರ್ವಾದದಿಂದ ಮತ್ತು ನಮ್ಮ ವಾರಕರಿ ಸಂಪ್ರದಾಯದ ಅಧಿಪತಿಗಳಾದ ಜ್ಞಾನೊಬ್ಬ ತುಕೋಬ್ಬ ವಾರಕರಿ ಸಂಪ್ರದಾಯದ ಆರಾಧ್ಯ ದೈವತನಾಗಿರ್ತಕ್ಕಂಥ ಪಾಂಡುರಂಗ ಪರಮಾತ್ಮನಿಗೆ ವಂದಿಸಿ ಪ್ರಾರ್ಥನೆಯನ್ನು ಮಾಡಿ ಕೀರ್ತನೆ ಪ್ರಾರಂಭ ಮಾಡೋಣ. ಒಂದೇ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ನಿಮಗೆ ತಪ್ಪು ತಿಳ್ಕೊಬೇಡಿ. ಭಜನೆ ಮಾಡಬೇಕಾದ್ರೆ ಯಾವತ್ತೂ ಆಲಸ್ಯತೆಯನ್ನು ಮಾಡಬಾರ್ದು. ನನ್ನ ಜೀವನದಲ್ಲೇ ಇಷ್ಟು ಲೇಟಾಗಿ ಕೀರ್ತನೆ ಪ್ರಾರಂಭ ಮಾಡಿದ್ದು ಇವತ್ತೇ ಆದರೂ ಕೂಡ ನನ್ನಲ್ಲಿ ಎಷ್ಟು ಉತ್ಸಾಹ ಇದೆ ಅಂತಂದ್ರೆ, ನೀವು ಬೆಳಗಿನ 6 ಗಂಟೆ ಮಟ್ಟ ಕೀರ್ತನೆ ಮಾಡ್ರಂದ್ರೂ ನಾನು ತಯಾರಿದ್ದೀನಿ. ಅದು ಗುರುಗಳ ಆಶೀರ್ವಾದ. ಯಾಕೆಂದ್ರೆ ನಮ್ಮ ಗುರುಗಳು ಪಾಠವನ್ನು ಕಲಿಸಬೇಕಾದ್ರೆ ಒಂದು ಪ್ರಮಾಣವನ್ನು ಹೇಳಿದರೆ, ಏಥೇ ಆಳಸು ಜೇಣಿ ಕೇಳ ತೋ ಸರ್ವಸ್ವೇ ನಾಗವಲ. ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಾನದಲ್ಲಿ ನಾವೇನಾದರೂ ಆಲಸ್ಯತನವನ್ನು ಮಾಡಿ ಭಜನೆಯನ್ನ ಮಾಡದೇ ಇದ್ರೆ ನಮ್ಮಂಥ ಕರ್ಮಿಷ್ಠ, ನಮ್ಮಂಥ ಪಾಪಿ ಜಗತ್ತಿನಲ್ಲಿ ಬೇರೆ ಯಾರು ಇಲ್ಲ. ಯಾವುದೇ ಪ್ರಕಾರದ ಸುಖ ಸಮಾಧಾನ ಶಾಂತಿ ನಮಗೆ ಸಿಗೋದಿಲ್ಲ. ಅದಕ್ಕಾಗಿ ಭಜನೆ ಮಾಡ್ರಿ ಅಂದ ತಕ್ಷಣ ನೀವೆಷ್ಟು ಜೋರಾಗಿ ಚಪ್ಪಾಳೆ ಹಾಕ್ಬೇಕು ಅಂತಂದ್ರೆ ಥಂಡಿನ ಹತ್ತಗತದಲ್ಲಿ ನಿಮ್ಗದು ಬಿಟ್ಟು ಓಡಬೇಕು. ಥಂಡಿ ಇಲ್ಲೇನು ಥಂಡಿ ಪಂಡಿ ಏನಿಲ್ಲ, ಥಂಡಿ ಹತ್ತುವಂತ ಜಾಗ ಇದು. ನಮ್ಮ ಭಕ್ತಿಯಲ್ಲಿ ಎಷ್ಟೊಂದು ವೈಭವ ಇದೆ ಅಂತಂತಂದ್ರೆ ಇಲ್ಲಿ. ಅದಕ್ಕಾಗಿ ನೀವು ನನಗೆ ಸಹಕರಿಸಿರಿ ಅಂತಕ್ಕಂಥ ಭಾವನೆಯಿಂದ ನಾನು ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲು ಆ ಪಾಂಡುರಂಗ ಪರಮಾತ್ಮನ ಆರಾಧನೆಯನ್ನು ಮಾಡಿ ಆ ಪಾಂಡುರಂಗ ಪರಮಾತ್ಮನ ಇಲ್ಲಿ ಬರಮಾಡಿಕೊಂಡು ಇನ್ನೊಂದು ಮಾತನ್ನ ಅಗದಿ ಅಂತಃಕರಣಪೂರ್ವಕ ನಾನು ಹೇಳ್ತಾ ಇದ್ದೆ. ಇವತ್ತು ಪಂಢರಪುರಕ್ಕೆ ಹೋಗಿ ಪಾಂಡುರಂಗ ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಪಂಢರಪುರದ ಅಧಿಪತಿ ಆಗಿರತಕ್ಕಂತಹ ಪಾಂಡುರಂಗ ಪರಮಾತ್ಮ ಇವತ್ತು ಪಂಢರಪುರದಲ್ಲಿಲ್ಲ. ಅವನು ಎಲ್ಲಿದ್ದಾನೆ ಅಂತಂದ್ರೆ ಈ ಕೂಪಕಡಿ ಅಂತಕ್ಕಂಥ ಕ್ಷೇತ್ರದಲ್ಲಿದ್ದಾನೆ. ಯಾಕೆ? ಪಂಢರಪುರದವನು ಪಾಂಡುರಂಗ, ನಮ್ಮ ಸದ್ಗುರುಗಳು ರಂಗರಾವ್. ಆ ರಂಗನಿಗೆ ರಾವ್ ಇವರು ಗೊತ್ತೇನು? ಆ ಪಾಂಡುರಂಗನಿಗೆ ರಾವ್. ಇವ್ರು ಎಲ್ಲಿ ಬಾ ಅಂತಾರ ಅಲ್ಲಿ ಅವ್ನು ಬರ್ಬೇಕು, ಇವ್ರು ಎಲ್ಲಿ ಬಾ ಅಂತಾರೋ ಅಲ್ಲಿ ಬರ್ಬೇಕು, ಇವ್ರು ಎಲ್ಲಿ ನಿಂದ್ರಂತಾರೋ ಅಲ್ಲಿ ನಿಂದಿರಬೇಕು. ಅದಕ್ಕಾಗಿ ಆ ಪರಮಾತ್ಮನ ಪ್ರಾರ್ಥನೆ ಮಾಡಿ ನಮ್ಮ ಸೇವೆಯನ್ನು ಪ್ರಾರಂಭ ಮಾಡೋಣ. ಪಾಂಡುರಂಗ Jam
पांडुरंगापुर प्रथम नमन श्री गणसंताच्या त्यांच्या कृपादाने कथेचा विस्तारू बाबाजी सद्गुरुदास मुखा रंगाई ओ रंगाई ओ विठाई विठाई माझे कृष्णाई गानाई रंगा रंगाई ओम नमो सद्गुरु निर्गुण पारणा ही तुमच्या गुण वसोनी माझ्या रसना हरिगुण वर्णवी हरिगुण विशाल पावन वदवी तू कृपा करून मी तो मूढमती हीन मनोरजीव भाग्यदसे मुखं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवम् नमो सद्गुरु तुकया ज्ञानदीपा नमो सद्गुरु सच्चिदानन्दरूपा नमो सद्गुरु भक्त कल्याणमूर्ति नमो सद्गुरु भास्करा घ्यावी घ्यावी माझी सेवा दीन दुर्बळाची देवा देव वसे चित्ती त्यांची घडावी संगती ऐसे आवडते मना देवा पुरवावी वासना स्वरूप आवाज कर ಅಭಂಗದ ಪೀಠಿಕೆಯನ್ನ ಭಾವಾರ್ಥವನ್ನ ಸರಳವಾಗಿರತಕ್ಕಂಥ ಅರ್ಥವನ್ನ ಅಥವಾ ಪ್ರತಿಪಾದ್ಯ ವಿಷಯವನ್ನ ನಿಮ್ಮ ಮುಂದೆ ಪ್ರತಿಪಾದಿಸಿ ನನ್ನ ಸೇವೆಗೆ ನಾನು ಪ್ರಾರಂಭ ಮಾಡ್ತೇನೆ. ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಒಂದು ಸುಂದರವಾಗಿರತಕ್ಕಂಥ 4 ಚರಣದ ಅಭಂಗದ ಮಾಧ್ಯಮದಿಂದ ತಮ್ಮ ಆರಾಧ್ಯ ದೈವತನಾಗಿರತಕ್ಕಂಥ ಪಂಢರಿ ನಿವಾಸಿ ಪಾಂಡುರಂಗ ಪರಮಾತ್ಮನ ದಿವ್ಯ ಚರಣ ಸನ್ನಿಧಿಯಲ್ಲಿ ನತಮಸ್ತಕರಾಗಿ ಅಂತಃಕರಣದ ಇಚ್ಛೆಯನ್ನ ವ್ಯಕ್ತ ಮಾಡ್ತಿರ್ಬೇಕಾದ್ರೆ ಜಗತ್ ಕಲ್ಯಾಣಕ್ಕಾಗಿ ಮಾನವ ಕುಲದ ಕಲ್ಯಾಣಕ್ಕಾಗಿ ಮಾನವ ಕುಲದ ಸಾರ್ಥಕತೆಗಾಗಿ ಪರಮಾತ್ಮನ ಕಡೆ ಒಂದು ಪ್ರಾರ್ಥನೆಯನ್ನ ಮಾಡಿ ಆ ಪ್ರಾರ್ಥನೆಯಲ್ಲಿ ಸಂತ ಮಹಾತ್ಮರ ಸಹವಾಸವನ್ನ, ಸಂತ ಮಹಾತ್ಮರ ಸಂಗತಿಯನ್ನ, ಸಂತ ಮಹಾತ್ಮರ ಸೇವೆಯ ಮಾಡುವ ಭಾಗ್ಯವನ್ನ ನನಗೆ ಕಲ್ಪಿಸಿ ಕೊಡು ಪರಮಾತ್ಮ ಅಂತೇಳಿ ಪರಮಾತ್ಮನ ಕಡೆ ಬೇಡ್ತಾರೆ. ಸಂತರು ಸಾಂಕೇತಿಕ ಭಾಷೆಯಲ್ಲಿ ವಾಂಗ್ಮಯ ಮಾಡಿದ್ದಾರೆ. ಸಾಂಕೇತಿಕ ಭಾಷೆ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲಿ ಇದಕ್ಕೆ ಸ್ವನ್ನಿ ಅಂತ ಕರೀತಾರೆ. ಹೌದಿಲ್ಲ? ನಿಮ್ಮ ಕಡೆ ಏನಂತೀರಿ? ಕೆಲವೊಬ್ಬರಿಗೆ ಏನಂತೀವಿ ಸ್ವನ್ನಿ ಅಂದ್ರೆ ಪೂಜೆ ಅಲ್ಲ. ಸ್ವನ್ನಿ ಮಾಡ್ತೀವ. ಕೀರ್ತನದಾಗ ಎದ್ದು ಹೋಗ್ಬೇಕಾದ್ರೆ ಸ್ವನ್ನಿ ಮಾಡ್ತೀವಲ್ಲ. ಯಾಕಂದ್ರೆ ಬಾಯಿ ಮಾಡಿ ಕರೆದ್ರೆ ಇನ್ನೊಬ್ರು ನೋಡ್ತಾರೆ, ಸುಮ್ಮ ಹಿಂಗೆ ಸ್ವನ್ನಿ ಮಾಡಿಬಿಡುದು, ಅವಾಗ ಗೊತ್ತಾಗ್ತದೆ. ಈ ನಮ್ಮ ಭಜನೆಯವರು ಹಂಗ ಯಾಕ್ರಿ ಮೌಲಿ ಭಜನೆಯವ್ರು ಎಷ್ಟು ಬೆರಿಕಂದ್ರೆ ಇವರು ಸ್ವಲ್ಪ ಏನೋ ಚಾ ಕುಡಿಬೇಕು ಅನಿಸ್ತದ, ಏನೋ ಮಾಡ್ಬೇಕು ಅನಿಸ್ತದ. ಆದ್ರೆ ತಾಳ ಬಿಟ್ಟು ಮಾತಾಡೋಂಗಿಲ್ಲ, ಅವಂಗ ಅನ್ನೋದ ಬಿಟ್ಟೋಬರ್ಗ ಅನ್ನೋದ. ಅವಾಗ ಯಾರನ್ನ ಕರ್ಕೊಂಡು ಹೋಗ್ಬೇಕಾಗಿರ್ತಲ್ಲ, ಕಬ್ಬಾರ ಆ ಮುಂದೆ ನೀವು ಹೆಂಗ್ ಉತ್ತರ ಕೊಡ್ತಾನೆ ಕಬ್ಬಾರ ಇದಕ್ಕೆ ಸ್ವನ್ನಿ ಅಂತ ಕರೀತಾರೆ. ಹೌದಿಲ್ಲ? ಮನುಷ್ಯನಿಗೆ ಸ್ವನ್ನಿ ಇರಬೇಕಾಗ್ತದೆ. ಸ್ವನ್ನಿ ಇರಬೇಕಾಗ್ತದೆ. ನಮ್ಮ ಸಂತ ಮಹಾತ್ಮರು ಸಾಂಕೇತಿಕ ಭಾಷೆಯಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಭಗವಂತನ ಮುಂದೆ, ಅಪ್ಪ ಪರಮಾತ್ಮ ನನಗೆ ಇಂತಹವರ ಸಹವಾಸವನ್ನು ಕೊಡಿ. ಯಾರ ಚಿತ್ತದಲ್ಲಿ, ಯಾರ ಅಂತಃಕರಣದಲ್ಲಿ, ಯಾರ ಮನದಲ್ಲಿ, ಯಾರ ಸರ್ವೇಂದ್ರಿಯದಲ್ಲಿ ನೀನು ಅಖಂಡವಾಗಿ ವಾಸ್ತವ್ಯವನ್ನು ಮಾಡ್ತಾ ಇದ್ದೀಯೋ, ಯಾರ ವಿಷಯವೂ ನೀನು ಆಗಿದ್ದೀಯೋ, ಯಾರ ಮನದಲ್ಲಿ, ಯಾರ ದೃಷ್ಟಿಯಲ್ಲಿ, ಯಾರ ಶ್ರವಣ ಯಂತ್ರದಲ್ಲಿ, ಮುಖದಲ್ಲಿ, ವಾಣಿಯಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾವುದೇ ಪ್ರಕಾರದ ವಿಷಯದ ಚಿಂತನೆಯನ್ನು ಯಾರು ಮಾಡೋದಿಲ್ಲನೋ
ಅಂಥವರ ಸಹವಾಸವನ್ನು ನನಗೆ ಕೊಡು. ದೇವವಸೇ ಚಿತ್ತಿ, ದೇವರು ಅಪ ಪರಮಾತ್ಮ ನೀನು ಯಾರ ಚಿತ್ತದಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇದ್ದೀಯೋ ತ್ಯಾಂಚಿ ಅವರ, ಹೌದಿಲ್ಲ, ಅವರ ಘಡಾವಿ ಕೊಡು, ಸಂಗತಿ ಅವರ ಸಂಗತಿಯನ್ನು ನನಗೆ ಕೊಡು. ಇದೇ ನನ್ನ ಬೇಡಿಕೆ, ಇದೇ ನನ್ನ ಇಚ್ಛೆ, ಇದೇ ನನ್ನ ಪ್ರಾರ್ಥನೆ, ಇದೇ ನನ್ನ ಅಪೇಕ್ಷೆ. ಐಸೆ ಆವಡತೆ ಮನ, ಅದಕ್ಕಾಗಿ ಪರಮಾತ್ಮ ನನ್ನ ಇಚ್ಛೆಯನ್ನು ನೀನು ಪೂರ್ಣ ಮಾಡು. ದೇವಾ ಪುರವಾಸನ. ಈ ಒಂದು ಇಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳ ವರ್ಣನೆ ಮಾಡ್ತಿರ್ಬೇಕಾದ್ರೆ ಅವರಿಗೆ ನಮ್ಮ ಜಗದ್ಗುರು ತುಕೋಬರಾಯರು ಹರಿಜನ್ ಅಂತಕ್ಕಂತಹ ಶಬ್ದವನ್ನು ಬಳಸಿದ್ದಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಶಬ್ದ, ಹರಿಜನ್ ಅಂತಕ್ಕಂತಹ ಶಬ್ದ. ಇದರ ವಿಸ್ತಾರವನ್ನು ಮಾಡಿ ಹೇಳಿ ಮುಂದೆ ಹೋಗ್ತೇನೆ. ಹರಿಜನ್ ಅಂತಕ್ಕಂತಹ ಶಬ್ದ ಇದು ವೃತ್ತಿವಾಚಕ ಶಬ್ದವೋ ವಿನಃ ಜಾತಿವಾಚಕ ಶಬ್ದವಲ್ಲ. ಗೊತ್ತಾಯ್ತಾ? ಕನ್ನಡ ತಿಳಿದಲ್ಲಿ ಇನ್ನು ಇಂಗ್ಲಿಷ್ ನಲ್ಲಿ ಹೇಳು, ನನಗೂ ಬರೋದು ನಾವು ಸುಮ್ಮನೆ ಕೇಳಿದ್ವಿ. ಯಾಕಂದ್ರೆ ನಾವು ಪ್ರದೇಶ ಹೆಂಗೆ ಬದಲಾಗ್ತದನೋ ಹಂಗ ಭಾಷೆಗಳು ಬದಲಾವಣೆ. ಆದ್ರೆ ನಾನು ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಪ್ರಕಾರದ ಭಾಷೆಗಳನ್ನ ನಾವು ಅವಲೋಕ ಮಾಡ್ಕೊಂಡಿದ್ವಿ. ನಿಮಗೆ ತಿಳಿಯುವ ಹಾಗೆ ನಿಮ್ಮ ಭಾಷೆಯಲ್ಲಿ ಸುಧಾ ನಾನು ಮಾತಾಡಿ ಹೇಳ್ಬೋದು. ಅದೇನೋ ಪರಮಾತ್ಮ ಮತ್ತು ಸದ್ಗುಣ ಆಶೀರ್ವಾದ ಇರಲಿ. ಹರಿಜನ್ ಅಂತಕ್ಕಂತಹ ಶಬ್ದ ವೃತ್ತಿವಾಚಕ ಶಬ್ದ. ಹರಿಜನ್ ಯಾರಿರಬೇಕು ಅಂತಂದ್ರೆ ನಾವು ನೀವೆಲ್ಲ ಹರಿಜನರೇ. ನಾವು ನೀವೆಲ್ಲ ಯಾರ ಮನಸ್ಸಿನಲ್ಲಿ ಹರಿಯ ಬಗ್ಗೆ ಪ್ರೀತಿ ಪ್ರೇಮ ಇದೆಯೋ ಅವರೆಲ್ಲರೂ ಹರಿಜನರೇ. ಹೌದಿಲ್ಲ? ಅವರೆಲ್ಲರೂ ಹರಿಜನರೇ. ಹರಿಜನ್ ಅಂತಕ್ಕಂಥ ಶಬ್ದ ಇಲ್ಲಿ ಅಷ್ಟೇ ಬಂದಿಲ್ಲ. ಅವಾಗ ಹರಿಜನ ಮೇಳೋನಿ ಆಲೆ ನಾವು. ಹೌದಿಲ್ಲ? ಯಾರು ಭಗವಂತನ ಭಕ್ತಿಯನ್ನು ಮಾಡ್ತಾರೋ, ಯಾರು ಪರಮಾತ್ಮ ಭಜನೆಯನ್ನು ಮಾಡ್ತಾರೋ, ಯಾರು ಭಗವಂತನ ನಾಮ ಚಿಂತನೆ ಮಾಡ್ತಾರೋ ಅವರೆಲ್ಲರೂ ಹರಿಜನರೇ. ಇಷ್ಟರ ಮೇಲೆ ಅವ್ರಿಗೆ ಹರಿಜನರು ಅನ್ನಲಿಕ್ಕಾಗತ್ತಾ? ಇಲ್ಲ. ಒಂದು ಕಡೆ ಒಂದು ಶಾಸ್ತ್ರದಲ್ಲಿ ಎರಡು ಪ್ರಕಾರದ ಅರ್ಥವನ್ನು ಬರೆದಿದ್ದಾರೆ. ಒಂದು ಹರಿದಾಸ ಯಸ್ಯ ಹರಿದಾಸ, ಒಂದು ಕೇಳು, ಹರಿದಾಸ ಯಸ್ಯ ಹರಿದಾಸ ಒಂದು. ಎರಡನೇದು ಹರೇ ಹಿ ದಾಸ ಯಸ್ಯ ಹರಿದಾಸ ಎರಡನೇದು. ಇದರ ಅರ್ಥ ಹೇಳ್ತಿದ್ರು. ಹರಿದಾಸ, ಹರಿಯ ದಾಸರೆಲ್ಲರೂ ಹರಿದಾಸರೇ, ಹರಿಜನರೇ. ಇಷ್ಟರ ಮೇಲೆ ಅವರು ಹರಿದಾಸರಾಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟರ ಮೇಲೆ ಅವರು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಹರಿಜನರು ಯಾರು ಅಂತ ಕೇಳಿದ್ರೆ ಆ ಹರಿ, ಲಕ್ಷ್ಯ ಕೊಟ್ಟು ಕೇಳ್ರಿ, ಆ ಹರಿ ಯಾರ ದಾಸನಾಗಿದ್ದಾನೋ ಅವರು ನಿಜವಾದ ಹರಿದಾಸರು. ಗೊತ್ತಾಯ್ತಾ? ಆ ಪರಮಾತ್ಮ ಈ ಜಗತ್ತಿನ ಒಡೆಯ, ಈ ಜಗತ್ತಿನ ಮಾಲಕ, 14 ಭುವನಗಳ ಮಾಲಕನಾಗಿರ್ತಕ್ಕಂಥ, ಈ ವಿಶ್ವದಲ್ಲಿ ಸರ್ವವ್ಯಾಪಿ, ಸರ್ವಾತ್ಮಕ, ಸರ್ವೇಶ್ವರ, ಸರ್ವಂತಃಕರಣ ಆಗಿರತಕ್ಕಂಥ, ಸಕಲ ಜೀವರಾಶಿಗಳಿಗೆ ಚಾಲನಾ ಶಕ್ತಿಯನ್ನು ಕೊಡ್ತಿರ್ತಕ್ಕಂಥ ಪರಮಾತ್ಮ ಯಾರ ದಾಸನಾಗಿ ಸೇವೆ ಮಾಡ್ತಾ ಇದ್ದಾನೋ ಅವರು ನಿಜವಾದ ಹರಿದಾಸರು, ಅವರು ನಿಜವಾದ ಹರಿಜನರು. ಅಂಥವರ ಭೇಟಿಯಾದ ಮೇಲೆ ಪರಮಾತ್ಮ ಯಾವುದೇ ಕಾರಣಕ್ಕೂ ಅವರಿಂದ ನನ್ನನ್ನು ದೂರ ಮಾಡಬೇಡ, ಇದು ಪ್ರಾರ್ಥನೆ. ಹರಿಜನ ಸರಿ ಭೇಟಿ ನಹೋ ಅಂಗ ಸಂಗೇ ತುಟಿ. ಕೊನೆ ಚರಣದಲ್ಲಿ ತುಕಾಮಣೆ ಜಿಣೆ, ನನ್ನ ಜೀವನ, ನನ್ನ ಬದುಕು, ನನ್ನ ಆಯುಷ್ಯ ಅವರ ಸೇವೆಯಲ್ಲಿ ನಾನು ಕೆಲಸ ಮಾಡ್ತೇನೆ. ಅವರ ಸೇವೆಯನ್ನು ಮಾಡುವುದರಲ್ಲಿ ನನ್ನ ಆಯುಷ್ಯವನ್ನ, ನನ್ನ ಬದುಕನ್ನ, ನನ್ನ ಜೀವನವನ್ನು ನಾನು ಖರ್ಚು ಮಾಡ್ತೇನೆ. ಭಲೆ ಸಂತ ಸಂರಕ್ಷಣೆ. ಪರಮಾತ್ಮ ನನಗೆ ಗೊತ್ತದ, ಈ ಸಂತ ಮಹಾತ್ಮರ ಸಹವಾಸದಿಂದಲೇ ನನ್ನ ಉದ್ಧಾರ ಆಗ್ತದ. ಇವರ ಸಹವಾಸ ಮಾಡದೇ ಇದ್ರೆ ನನ್ನ ಜೀವನ ಯಶಸ್ವಿ ಆಗುವುದಿಲ್ಲ, ನನ್ನ ಜೀವನ ಸಾರ್ಥಕ ಆಗುವುದಿಲ್ಲ ಅಂತಕ್ಕಂಥ ಮಾತು ನನಗೆ ಗೊತ್ತದ. ಅದಕ್ಕಾಗಿ ಪರಮಾತ್ಮ ಆ ಮಹಾತ್ಮರ ಸಹವಾಸವನ್ನು, ಸಂಗತಿಯನ್ನು ಕೊಡು. ಅಭಂಗದ ಸರಳ ಅರ್ಥ ಮುಗಿದು ಸವಿಸ್ತರವಾಗಿ ಚರ್ಚೆ. ನಮ್ಮ ತುಕಾರ ಮಹಾರಾಜರು ಪರಮಾತ್ಮನ ಕಡೆ ಬೇಡ್ತಿರ್ಬೇಕಾದ್ರೆ ಸಂತ ಮಹಾತ್ಮರ ಸಹವಾಸವನ್ನು ಬೇಡ್ತಾ ಇದ್ದಾರೆ. ಈ ಬೇಡುವ ವಿಷಯ ಹೇಗಿದೆ ಅಂತಂದ್ರೆ ಅವರವರ ಅಧಿಕಾರಕ್ಕೆ
ತಕ್ಕಂತೆ ಪ್ರತಿಯೊಬ್ಬ ವ್ಯಕ್ತಿ ಬೇಡ್ತಾ ಇರ್ತಾನೆ. ಈ ಸಣ್ಣ ಮಕ್ಕಳು ಬೇಡೋದಾದ್ರೆ ಅವರು ಅದನ್ನಿದನ್ನು ಬೇಡೋದಿಲ್ಲ, ಅವರು ಬೇಡೋದೇ ಚಾಕ್ಲೇಟ್ ಬೇಡ್ತಾರೆ, ಬಿಸ್ಕಿಟ್ ಬೇಡ್ತಾರೆ, ಕುರ್ಕುರೆ ಅದು ಇದು ಬೇಡ್ತಾರೆ. ಈಗಿನ ಸಣ್ಣ ಮಕ್ಕಳು ಬಹಳ ಚಾಪ್ಟರ್ ಆಗಿದೆ, ಅವ್ರು ಮೊಬೈಲ್ ಬೇಡ್ತಾ ಇದ್ದಾರೆ. ಯಾಕಂದ್ರೆ ತಂದೆ ತಾಯಿ ಕೆಲಸದಲ್ಲಿ ಇರ್ತಾರಲ್ಲ, ಮಕ್ಕಳು ಕಾಡಕತ್ತು ಅಂತಂದ್ರೆ ಏನ್ ಮಾಡ್ತಾರೋ ಸುಮ್ಮನೆ ಸಲ ಅವ್ರ ಕೈ ಮೊಬೈಲ್ ಕೊಟ್ಟು ರೂಢೀಕರಿಸಿಬಿಟ್ಟಿರ್ತಾರಲ್ಲ. ಈ ಹುಟ್ಟಿದ ಕೂಸಿಗೆ ಸುಧಾ ಮೊಬೈಲ್ ತೋರಿಸಿದ್ರೆ ಸುಮ್ಮನೆ ಆಗೋದಿಲ್ಲ. ಮೊನ್ನೆ ನಮ್ಮ ಕೊಲ್ಲಾಪುರದಾಗ ಒಂದು ಘಟನೆ ಆಗಿ, ಒಂದು ಕೂಸು ಹುಟ್ಟಿ ಬಂತು, ಆಳೋದೆ 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 ಬರೇ ಆಳೋದು. ಎಲ್ಲಾ ಪ್ರಕಾರದ ಉಪಚಾರ ಮಾಡಿದ್ರೆ ನಿಂದಿರಲಿಲ್ಲ. ಒಬ್ಬ ಎಮ್ರಿ ಡಾಕ್ಟರ್ ಬಂದ ಎಲ್ಲಾ ಉಪಚಾರ ಮಾಡಿದ್ರಿ ಆದ್ರೂ ಹುಡುಗ ನಿಂದ್ರವಾದು, ಅಳೋದು ಸುಮ್ಮನೆ ಆಗೋದಲ್ಲ. ಮೊಬೈಲ್ ತೋರಿಸಿ ನೋಡ್ರಿ ಅನ್ನ. ಆ ಹುಡುಗನಂತ ಮೊಬೈಲ್ ತೋರಿಸಿದ್ರೆ ಸುಮ್ಮನೆ ಆಗ್ತದ. ಯಾಕಂತಂದ್ರೆ ಆ ಕೂಸು ಹೊಟ್ಟೆಗಿದ್ದಾಗ ಅವರು ಬರೀ ಮೊಬೈಲ್ ನೋಡೋ ಕೆಲಸ ಮಾಡ್ತಾರೆ. ಅವರವರ ಅಧಿಕಾರಕ್ಕೆ ತಕ್ಕಂತೆ ನಾವು ಬೇಡ್ತಾ ಇದ್ದೀವಿ. ಸರ್ವಸಾಮಾನ್ಯ ಮನುಷ್ಯ ಸಂಸಾರಿಕ ಪ್ರಾಪಂಚಿಕ ಯಾವತ್ತು ಪರಮಾತ್ಮನ ಕಡೆ ಅಥವಾ ಸಂತ ಮಹಾತ್ಮನ ಕಡೆ ಹೋಗ್ತಾನೋ ಅವನು ಬೇಡ ವಿಷಯ ಏನು? ಅವನೇನ್ ಬಿಡ್ತಾನೆ? ನೀವೇನಾದ್ರೂ ಪರಮಾತ್ಮನ ಕಡೆ ಹೋದ್ರೆ ಏನ್ ಬಿಡ್ತೀರಿ? ಕೈ ಎತ್ತಿ ಹೇಳಿ, ಏನ್ ಬಿಡ್ತೀರಿ? ಅಪಾ ಪರಮಾತ್ಮ ನನಗೇನು ಬೇಡ, ನನಗೆ ಧನ ಬೇಡ, ನನಗೆ ಸಂಪತ್ತು ಬೇಡ, ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ನನಗೇನು ಬೇಡ, ಇದನ್ನೇ ಬಿಡ್ತೀರಿ? ಕೆಲವೊಬ್ಬರು ಯಾದಿನ ಬರ್ಕೊಂಡು ಹೋಗ್ತಾರೆ, ಉಳಿಬಾರ್ದಂತ. ನಾವು ನೀವೆಲ್ಲ ದೇವ್ರ ಕಡೆ ಬಿಡೋದೇನು? ವಾಢಾವೆ ಸರ್ವಸಾಮಾನ್ಯ ಮನುಷ್ಯ ದೇವರ ಕಡೆ ಹೋದಾಗ ಬೇಡೋದೇನು? ತನ್ನ ಸಂಸಾರಕ್ಕಾಗಿ, ತನ್ನ ಪ್ರಪಂಚಕ್ಕಾಗಿ, ಸಂಸಾರದ ವೃದ್ಧಿಗಾಗಿ, ಪ್ರಪಂಚದ ವೃದ್ಧಿಗಾಗಿ ಆಸ್ತಿ ಪಾಸ್ತಿ ಅಂತಸ್ತು ಅದು ಇದು ಇದನ್ನೇ ಬೇಡ್ತಾನೆ ವಿನಃ ಮುಕ್ತಿಯನ್ನ ಬೇಡೋದಿಲ್ಲ, ಮೋಕ್ಷವನ್ನು ಬೇಡೋದಿಲ್ಲ, ಭಕ್ತಿಯನ್ನು ಬೇಡೋದಿಲ್ಲ. ಸರ್ವಸಾಮಾನ್ಯ ಸಂಸಾರಿಕ. ಯಾಕಂತಂದ್ರೆ ನಮ್ಮ ಭಕ್ತಿನೇ ಅದು. ಸಂಸಾರದ ಸ್ವರೂಪವನ್ನು ತಿಳಿದುಕೊಳ್ಳಲಾರದೆ ಸಂಸಾರದಲ್ಲಿ ಸುಖವಿದೆ ಅಂತಕ್ಕಂಥ ತಪ್ಪು ಕಲ್ಪನೆಯಿಂದ ಬದುಕ್ತಿರತಕ್ಕಂಥ ನಮ್ಮ ನಿಮ್ಮನ್ನ ನೋಡಿದ ಕ್ಷಣ ಸಂತ ಮಾತ್ರ ಅಂತಕಣಕ್ಕೆ ವ್ಯಾಕುಳತೆ ದುಃಖ ಆಗ್ತದೆ. ಅಪ್ಪ ದುರ್ಲಭೋ ಮಾನುಷ ದೇಹೋ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೇ ವೈಕುಂಠ ಪ್ರಿಯ ದರ್ಶನ. ದುರ್ಲಭಂ ತ್ರಯಮೇವ ತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಮುಶ್ರಯಾ. ಹಿಂಗೆ ಹೇಳ್ತಾ ಇದ್ದಾರೆ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ಯೋನಿ, ಮನುಷ್ಯ ಜೀವ. ಅಂಥದ್ರಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದು ಪರಮಾತ್ಮನ ಕಡೆ ಏನನ್ನ ಬೇಡಬೇಕಂತಕ್ಕಂಥ ಪರಿಜ್ಞಾನ ನಿನಗಿಲ್ಲಲ್ಲ, ಏನನ್ನ ಕೇಳಬೇಕಂತಕ್ಕಂಥ ಜ್ಞಾನ ನಿನಗಿಲ್ಲಲ್ಲ. ಮತ್ತೆ 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 ಆ ಪ್ರಪಂಚದಲ್ಲಿ ಸಂಸಾರದಲ್ಲಿ ಮುಳುಗಿ 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 ಎಷ್ಟು ಗುಂತಲು ಯಾ ಸಂಸಾರಿ ಸೈಸಾ झालो से मी माझे वाढवोनी माया तृष्णेचा बाध स्वहित न दिसेची केला आपुला लागले काळपाची सवे काम हे क्रोध आता मज दृष्टी देई ಪಾಂಡುರಂಗ ಮಾಯವ. ಪ್ರಪಂಚದಲ್ಲಿ ಸುಖವಿದೆ ಅಂತಕ್ಕಂಥ ತಪ್ಪು ಕಲ್ಪನೆಯಿಂದ ಮನುಷ್ಯ ನಾವು ನೀವೆಲ್ಲ ಬದುಕ್ತಾ ಇದ್ದೇವೆ. ಈ ಪ್ರಪಂಚದಲ್ಲಿ ಬಡವ ಎಷ್ಟು ದುಃಖಿಯಾಗಿದ್ದಾನೋ ಅಷ್ಟೇ ದುಃಖಿ ಶ್ರೀಮಂತನು ಇದ್ದ. ಒಬ್ಬ ಸಾಮಾನ್ಯ ನೌಕರಸ್ಥ ಎಷ್ಟು ದುಃಖಿಯಾಗಿದ್ದಾನೋ ಅಷ್ಟೇ ದುಃಖಿ ಒಬ್ಬ ಕ್ಲಾಸ್ 1 ಅಧಿಕಾರಿ ಕೂಡ ಇದ್ದ. ಇದ್ದವನು ಎಷ್ಟು ದುಃಖಿಯಾಗಿದ್ದಾನೋ ಇಲ್ಲದವನು ಎಷ್ಟು ದುಃಖಿಯಾಗಿದ್ದಾನೋ ಅಷ್ಟೇ ಇಲ್ಲದವನು ಕೂಡ ದುಃಖಿಯಾಗಿದ್ದಾನೆ. ಈ ಜಗತ್ತಿನ ನಿಯಮ ಇದೆ. ಯಾಕಂತಂದ್ರೆ ಈ ಮೃತ್ಯು ಲೋಕದಲ್ಲಿ ಸುಖ ಅಂತಕ್ಕಂಥದ್ದು ಯಾವತ್ತೂ ಜೀವನಿಗೆ ಸಿಗುವುದಿಲ್ಲ. ಯಾವ್ದ್ರಿಂದ? ಸಂಸಾರದಿಂದ.
ನಮ್ಮ ಸಂತ ಮಹಾತ್ಮರು ತಿಳಿಸಿ 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 ಹೇಳ್ತಿರ್ಬೇಕಾದ್ರೆ ಸಂಸಾರ ದುಃಖಗಳಂತ ಒಂದು ಕಡೆ ಹೇಳಿದ್ರೆ ಸುಖನಾಹಿ ಕೋಠೆಯಾಲಿಯ ಸಂಸಾರ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸಾಕಷ್ಟು ಆಸ್ತಿ ಅಂತಸ್ತು ಎಲ್ಲವೂ ಇದ್ದರೂ ಕೂಡ ನಮ್ಮ ರಂಗರಾವ್ ಮಹಾರಾಜರು ಯಾವುದೇ ಪ್ರಕಾರದ ಮನಸ್ಸಿನಲ್ಲಿ ವಿಷಯ ಸುಖದ ಆಸಕ್ತಿಯನ್ನ ಬೆಳೆಸಲಾರದೆ ತ್ಯಾಗ ವೃತ್ತಿಯಿಂದ ಅದನ್ನೆಲ್ಲ ತ್ಯಾಗ ಮಾಡಿ ಪಾರಮಾರ್ಥದ ಮಾರ್ಗಕ್ಕೆ ಹಚ್ಚಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ಲಿಕ್ಕತ್ತಿದ್ದಾರೆ. ಯಾಕಂತಂದ್ರೆ ಅವರ ಜೀವನದಲ್ಲಿ ಮಹತ್ವವಾಗಿರ್ತಕ್ಕಂಥ ಒಂದು ಟರ್ನಿಂಗ್ ಪಾಯಿಂಟ್ ಎಲ್ಲಿದೆ ಅಂತಂದ್ರೆ, ವಿರಕ್ತಿ ಪುರುಷ ವೈರಾಗ್ಯವಾನ ಪುರುಷ ಯಾವತ್ತು ಒಂದು ಕುಲದಲ್ಲಿ ಹುಟ್ಟಿ ಬರ್ತಾನೋ ಅವರು ಹುಟ್ಟಿ ಬರೋದು ಬರೀ ತಮ್ಮ ಕುಲವನ್ನ ಭಾವನೆ ಮಾಡ್ಲಿಕ್ಕಲ್ಲ, ಬರೀ ತಮ್ಮ ಜಾತಿಯನ್ನು ಉದ್ಧಾರ ಮಾಡ್ಲಿಕ್ಕಲ್ಲ. ಇವತ್ತಿನ ಸಾಧು ಸಂತರು ಬರೀ ಜಾತೀಯತೆ ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದಾರೆ. ಎಲ್ಲ ಕಡೆ ನಮ್ಮ ಜಾತಿ ಆ ಜಾತಿ ಈ ಜಾತಿ ಆ ಜಾತಿ ಈ ಇದನ್ನೇ ಮಾಡ್ಲಿಕ್ಕೆ. ಆದ್ರೆ ಹಿಂದಿನ ಸತ್ಪುರುಷರು ಆ ಜಾತೀಯತೆಯನ್ನು ಬಿಟ್ಟು ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ ಭೇದ ಭೇದ ಬ್ರಹ್ಮ ಅಮಂಗಳ ಯಾತಾಯಾತಿ ನಾಹಿ ಮಹಾವಿಷ್ಣುದಾಸ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಒಂದು ಟರ್ನಿಂಗ್ ಪಾಯಿಂಟ್ ಅವರ ಜೀವನದಲ್ಲಿ. ವಿರಕ್ತಿ ಪುರುಷ ಯಾವಾಗ ಒಂದು ಮನೆತನದಲ್ಲಿ ಹುಟ್ಟಿ ಬರ್ತಾರೋ ಅದನ್ನು ವರ್ಣನೆ ಮಾಡಿ ನಮ್ಮ ಸಂತ ಮಾತ್ರ ಹೇಳ್ತಾ ಇದ್ದಾರೆ. ಪವಿತ್ರತೆ ಕುಳ ಪಾವನ ದೇಶ ವೇದ್ಯ ಹರಿತೆ ದಾಸ ಒಬ್ಬ ಹರಿಭಕ್ತ, ಒಬ್ಬ ಯೋಗಿ, ಒಬ್ಬ ಸಾಧು, ಒಬ್ಬ ಸಂತ ಮಹಾತ್ಮರು, ಒಬ್ಬ ವ್ಯಕ್ತಿ ಪುರುಷ ಯಾವ ಮನೆತನದಲ್ಲಿ ಹುಟ್ಟಿ ಬರ್ತಾರೋ ಪವಿತ್ರತೆ ಅದು ಪವಿತ್ರ. ಯಾವುದು? ಕುಲ ಪವಿತ್ರ. ಮೊದಲು ಅವರು ಯಾವ ಕುಲದಲ್ಲಿ ಹುಟ್ಟಿ ಬರ್ತಾರೋ ಅದು ಕುಲ ಪವಿತ್ರ ಆಗ್ತದೆ. ಬರೀ ಕುಲ ಪವಿತ್ರ ಮಾಡೋದಿಲ್ಲ, ಸಂತರ ಸ್ವಾರ್ಥಗಳು ಇರೋದಿಲ್ಲ, ಮಹಾತ್ಮರ ಸ್ವಾರ್ಥಗಳು ಇರೋದಿಲ್ಲ. ಯಾವ ಕುಲದಲ್ಲಿ ಹುಟ್ಟಿ ಬರ್ತಾರೋ ಆ ಕುಲ ಪಾವನ ಆಗ್ತದ, ಪವಿತ್ರವಾಗ್ತದ ಖರೆ. ಅದರ ಜೊತೆಗೆ ಅವರು ಯಾವ ಪರಿಸರದಲ್ಲಿ ಯಾವ ದೇಶದಲ್ಲಿ ಹುಟ್ಟಿ ಬರ್ತಾರೋ ಆ ದೇಶವನ್ನೇ ಪಾವನ ಮಾಡಿಬಿಡ್ತಾರೆ. ನೋಡ್ರಿ, ನಮ್ಮ ಸದ್ಗುರು ರಂಗರಾವ್ ಮಹಾರಾಜರು ಹುಟ್ಟಿದ್ದು ಎಲ್ಲಿ, ಬೆಳೆದಿದ್ದು ಎಲ್ಲಿ, ಅವರ ಸಮಾಧಿಯಲ್ಲಿ ಇದನ್ನೆಲ್ಲ ವಿಚಾರ ಮಾಡಿ ನೋಡಿದಾಗ ಅವರ ಸ್ಥಿತಿ ಹಾಗಿತ್ತು ಅಂತಂದ್ರೆ ದೇಶ ವೇಷ ಹೇಮಾಸ ಸಹಜ ಫಿರತಾಳು. ತಮ್ಮ ಬಳಿಗೆ ಬಂದಿರತಕ್ಕಂಥ ಸಕಲ ಆಜ್ಞಜೀವಿಗಳನ್ನ ಅಷ್ಟೇ ಪ್ರೀತಿ ಪ್ರೇಮದಿಂದ ಕರೆದು ಅವರಿಗೆ ಭಕ್ತಿ ಸುಖದ ಅಮೃತವನ್ನ ಉಣಿಸಿ ಮೋಕ್ಷವನ್ನ ತೋರಿಸಿ ಮುಕ್ತಿ ಮಾರ್ಗಕ್ಕೆ ಹಚ್ಚಿ ಈ ಎಲ್ಲ ವೈಭವ ಯಾರ ಕೃಪೆಯಿಂದ. ಇವತ್ತು ಸುವರ್ಣ ಉತ್ಸವವನ್ನು ಮಾಡ್ತಿರ್ಬೇಕಾದ್ರೆ ನಿಮಗೆ ಎಷ್ಟು ಪ್ರಯತ್ನ ಮಾಡಬೇಕಾಗಿದೆ ಅದು ಅವರ ಅಂತಃಕರಣಕ್ಕೆ ಗೊತ್ತು. ಇದು ಈ ಎಲ್ಲ ವೈಭವ ಇದೆಯಲ್ಲ ಅವರ ಕೃಪೆ ಇಲ್ಲದೆ ನಾವೇನ್ ಮಾಡ್ಲಿಕ್ಕಾಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾತು ಹೇಳ್ತಾರೆ. ನಾವು ನೀವು ನಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಸದ್ಗುರುಗಳ ಕೃಪಾಶೀರ್ವಾದ ಬೇಕೇ ಬೇಕು, ಇದು ನಿಜ. ಆದರೆ ಪರಮಾತ್ಮ ಈ ಮೃತ್ಯು ಲೋಕದಲ್ಲಿ ತಾನು ದೇವನಾಗಿ ಉಳಿಬೇಕಾದ್ರೂ ಕೂಡ ಸಂತ ಮಹಾತ್ಮರ ಆಶೀರ್ವಾದ ಬೇಕಾಗ್ತದ. ದೇವರಿಗೂ ಕೂಡ, ನಮಗ್ ಬಿಡಿ ನಾವು ಸಾಮಾನ್ಯರು ಬೇಕೇ ಬೇಕಾಗ್ತದೆ. ದೇವರಿಗೂ ಕೂಡ ಅವರ ಆಶೀರ್ವಾದ ಇಲ್ಲದೆ ಇದ್ರೆ ಅವನ ಜೀವನ ಈ ಮೃತ್ಯು ಲೋಕದಲ್ಲಿ ನಡೆಯಲ್ಲ. ನಮ್ಮ ತುಕೋರ ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವರಿಗೆ,
ಏ ಪರಮಾತ್ಮ, ನೀನು ದೇವನಾಗಿದ್ದು ನಮ್ಮಿಂದ ಅಂದ್ರು, ನಿನಗೆ ದೇವಬಣ ಬಂದಿದ್ದು ನಮ್ಮಿಂದ, ನಿನಗೆ ದೇವತ್ವ ಬಂದಿದ್ದು ನಮಗಿಂದ. ಇದನ್ನ ಯಾಕೆ ಬರುತ್ತಿದ್ದೀಯ? ಅನುಚಿಯ ಭಾವೇ अमुजिया धावे तुझ देवपण ते का विसरणारा एका बोला एका विसरून नाही क्या बात है आ
ಮೂರೇ ಆಗುದು ಯಾವಾಗ ಜಗದ್ಗುರು ತುಕಾರಾಮರು ಹೇಳ್ತಾರೆ, ಅಮ್ಮ ಪರಮಾತ್ಮ ನೀನು ದೇವನಾಗಿ ಮೃತ್ಯುಲೋಕದಲ್ಲಿ ಮೆರೆಬೇಕಂತಂದ್ರೆ ನಿನಗೆ ನಮ್ಮ ಆಶೀರ್ವಾದ ಬೇಕು. ಇಷ್ಟು ಯೋಗ್ಯತೆ, ಇಷ್ಟು ಅಧಿಕಾರವನ್ನ ಪಡೆದುಕೊಂಡು ಒಂದು ಪವಿತ್ರವಾಗಿರ್ತಕ್ಕಂತಹ ಮನೆತನದಲ್ಲಿ ಹುಟ್ಟಿ ಬಂದು ಪ್ರಾಪಂಚಿಕ ವಿರಕ್ತಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ತುಂಬಿ ತುಳುಕ್ತಾ ಇತ್ತು ರಂಗರಾವ್ ಮಹಾರಾಜರಿಗೆ. ಈ ಪ್ರಪಂಚದಲ್ಲಿ ಅವರ ಮನಸ್ಸು ಬೇರೆ ಸಂತ ಮಹಾತ್ಮರು ಯಾವಾಗಿದ್ರು ಹಾಗೆ
संतರು ಹುಟ್ಟಿ ಬರೋದೇ ಜಗತ್ ಕಲ್ಯಾಣಕ್ಕಾಗಿ. जगाच्या कल्याण संतांचा विभूती देह कष्टविधी परोपकारे. ನಮ್ಮ ನಿಮ್ಮ ಉದ್ಧಾರಕ್ಕಾಗಿ ಸಂತ ಮಹಾತ್ಮರು ಬ್ರಹ್ಮಮೂರ್ತಿ ಸಂತ ಜಗಿ ಅವತರಲೆ ಉದ್ಧಾರಾಯಲೆ. ಆದರೆ ಅವರ ಜೀವನದಲ್ಲಿ ಕೂಡ ಒಂದು ವಿಶೇಷವಾಗಿರತಕ್ಕಂಥ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಬಂತು ಅಂತಂದ್ರೆ, ಒಂದು ಸಲ ಸದ್ಗುರು ಬಾಬು ಸಾಹೇಬ್ ಮಹಾರಾಜರ ಭೇಟಿ ಅಂತಕ್ಕಂಥದ್ದು ರಂಗರಾವ್ ಮಹಾರಾಜರಿಗೆ ಆಗ್ತದೆ. ಸಂತರ ಭೇಟಿ, ಸದ್ಗುರುಗಳ ಭೇಟಿ, ವೈಷ್ಣವರ ಭೇಟಿ ಎಲ್ಲರಿಗೂ ಆಗೋದಿಲ್ಲ. ಪರಮಾತ್ಮನು ಕೂಡ ಇವರ ಭೇಟಿಗಾಗಿ ವೈಕುಂಠದ ತ್ಯಾಗವನ್ನು ಮಾಡಿ ಬರ್ತಾನೆ. ಈ ಒಂದು ಸುಖ, ಈ ಒಂದು ಆನಂದ ವೈಕುಂಠದಲ್ಲಿ ಅವನಿಗೆ ಸಿಗೋದಿಲ್ಲ. ಸಂತ ಮಹಾತ್ಮರ ಅಧಿಕಾರ, ಸಂತ ಮಹಾತ್ಮರ ಯೋಗ್ಯತೆಯನ್ನು ತಿಳಿದುಕೊಂಡು ಪರಮಾತ್ಮನು ಕೂಡ ಅವರ ಸೇವೆಯನ್ನು ಮಾಡಲು ಪ್ರಯತ್ನ ಮಾಡ್ತಾನೆ. ಒಂದು ಸಲ ರಂಗರಾವ್ ಮಹಾರಾಜರು ಸಾಧನೆಯನ್ನ ಮಾಡ್ತಿರ್ಬೇಕಾದ್ರೆ ಬಾಬು ಸಾಹೇಬ್ ಮಹಾರಾಜರು ಕುದುರೆ ಮೇಲೆ ಕೂತ್ಕೊಂಡು ಪ್ರವಾಸವನ್ನು ಮಾಡ್ತಾ 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 ಸದ್ಗುರುಗಳು ಯಾವ ರೂಪದಿಂದ ಯಾವಾಗ ಬಂದು ಹೇಗೆ ದರ್ಶನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾರೋ ಹೇಳಿಕ್ಕಾಗೋದಿಲ್ಲ. ಅವರು ಬಂದು ಇವ್ರ ಕಡೆ ಏನನ್ನ ಅಪೇಕ್ಷೆಯನ್ನ ಮಾಡಿದರು ಅಂತ ಕೇಳಿದರೆ, ಅಪ್ಪ ನನಗೆ ಹಸಿವಾಗ್ಯದ, ಏನಾದ್ರೂ ಸ್ವಲ್ಪ ನನಗೆ ಊಟಕ್ಕೆ ಕೊಡು ಅಂತ. ಇಲ್ಲಿ ನೋಡ್ರಿ, ನೀವು ಅನ್ಬೋದು ಇಷ್ಟು ದೊಡ್ಡ ಸಂತ ಮಹಾತ್ಮರು ತಮ್ಮ ಹಸಿವನ್ನ ತಾವೇ ತೀರಿಸಿಕೊಳ್ಳುವಷ್ಟು ಸಾಮರ್ಥ್ಯ ಅವರ ಕಡೆ ಇದ್ದಿದ್ದಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಇದರ ಮಾರ್ಮಿಕವಾಗಿರ್ತಕ್ಕಂಥ ಉತ್ತರ ಬೇರೆ ಅದ. ಬಾಬು ಸಾಹೇಬ್ ಮಹಾರಾಜರು ನಮ್ಮ ರಂಗರಾವ್ ಮಹಾರಾಜರ ಕಡೆಯಿಂದ ಏನನ್ನ ಅಪೇಕ್ಷೆ ಮಾಡಿದ್ರು ಅಂತಂದ್ರೆ, ಅಪ್ಪ ನನಗೆ ತಿನ್ನಲು ಊಟ ಕೊಡು ಅಂತ ಕೇಳಲಿಲ್ಲ. ಸಂತ ಮಹಾತ್ಮರಿಗೆ ಯಾವಾಗ ತೃಪ್ತಿ ಆಗ್ತದೆ ಅಂತಂದ್ರೆ, ಈ ಮೃತ್ಯು ಲೋಕದಲ್ಲಿ ಜನಿಸಿ ಬಂದು ತಮ್ಮ ಮಾನವ ಕುಲದ ಅಧಿಕಾರವನ್ನ ತಿಳಿದುಕೊಳ್ಳಲಾರದೆ ಕೇವಲ ಪ್ರಪಂಚದಲ್ಲಿ ಸಿಲುಕಿ ದುಃಖವನ್ನ ಅನುಭವಿಸ್ತಿರ್ತಕ್ಕಂಥ ನಿಮ್ಮನ್ನ ಉದ್ಧರಿಸಿ ಭೇಟಿ ಪ್ರಸಂಗ ಹೇಳ್ತಾರೆ. ಬಾಬಾಸಾಹೇಬರು ಭೇಟಿ ಆಗಿದ್ರು ಆದ್ರೆ ಹೇಳ್ತಾರೆ, ರಾಮಚಂದ್ರ ಮಹಾರಾಜರ ಗುರುಗಳು ಖರೆ, ಬಾಬಾಸಾಹೇಬರು ಮಹಾರಾಜರು ಭೇಟಿ ಆಗಿದ್ರು ಆದ್ರೆ ಹೇಳ್ತಾರೆ. ಅವರು ಬೇಡಿದ್ದೇನು ಅಂತಂದ್ರೆ, ಅಪ್ಪ ನನಗೆ ಊಟ ಕೊಡು ಯಾವುದು ಅಂತಂದ್ರೆ, ಸಂತ ಮಹಾತ್ಮರು ಹೇಗಿರ್ತಾರೆ ಅಂತಂದ್ರೆ, ತತ್ ಸುಖೇ ಸುಖಿತ್ವಂ ಮತ್ ಸುಖಿ ಸುಖಿತ್ವಂ. ಎರಡು ಪ್ರಕಾರ. ನಾವು ಸುಖವಾಗಿದ್ರೆ ಸಾಕು, ಇನ್ನೊಬ್ಬರು ವಿಚಾರ ಮಾಡೋದಿಲ್ಲ ಈ ಲೌಕಿಕದಲ್ಲಿ. ಸಂತ ಮಹಾತ್ಮರು ಹಾಗಲ್ಲ, ಜಗತ್ತು ಸುಖಿ ಆಗಬೇಕು. ಈ ಮೃತ್ಯು ಲೋಕದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಸುಖಿ ಆಗಬೇಕು. ತುಕಾಮಣಿ ಸುಖ ಪರಾವಿಯಾ ಸುಖೇ ಅಮೃತ ಹೇ ಮುಖೇ ಶ್ರವತಸೇ. ಅಷ್ಟು ಸುಂದರವಾಗಿರ್ತಾರೆ. ಇದು ಸನ್ಮಾನ್ಯಾಗಿ ಅವರ ಅಂತಃಕರಣದಲ್ಲಿ ಈ ಒಂದು ಬೇಡಿಕೆಯನ್ನು ಬೇಡಿದ್ರು. ಬಾಬಾಸಾಹೇಬ್ ಮಹಾರಾಜರು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಮಾಡಿ ಮತ್ತೆ ತಮ್ಮ ಪ್ರವಾಸವನ್ನ ಮುಂದೆ ಬೆಳೆಸಿದ್ರಲ್ಲ, ಆ ಒಂದು ಪ್ರಸಂಗದಲ್ಲಿ ಇವರಿಗೆ ಭಕ್ತಿಯನ್ನು ಮಾಡಲಿಕ್ಕೆ ಮತ್ತಷ್ಟು ಏನು ಸಿಕ್ಕು ಅಂತಂದ್ರೆ ಊರ್ಜೆ, ಉತ್ಕರ್ಷ ಅಂತಕ್ಕಂಥದ್ದು ಸಿಕ್ಕು, ಪ್ರಖರವಾಗಿರ್ತಕ್ಕಂಥ ವೈರಾಗ್ಯ ಬಂತು ರಂಗರಾವ್ ಮಹಾರಾಜರು. ಆ ವೈರಾಗ್ಯವಾನ ಪುರುಷರು ಹೇಗಿರ್ತಾರೆ ಅಂತಂದ್ರೆ, ಸಾಂಖ್ಯ ಯೋಗದ ವರ್ಣನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಪರಮಾತ್ಮ 2ನೇ ಅಧ್ಯಾಯದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಶ್ಲೋಕವನ್ನು ಬರೆದಿದ್ದ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಸ್ಥಿತ ಪ್ರಜ್ಞರು ಅಂತ ಇವ್ರಿಗೆ ಕರೀತಾರೆ. ಇವರಿಗೆ ನಾವು ಎಲ್ಲಿದ್ದೀವಿ, ಯಾವ ವಾತಾವರಣದಲ್ಲಿ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ದೇಹ ಭಾನ ಅವ್ರಿಗೆ ಇರೋದಿಲ್ಲ. ಅವರು ವಿದೇಹ ಸ್ಥಿತಿಯಲ್ಲಿ ಇರ್ತಾರೆ. ಅವ್ರು ಹೇಗಿರ್ತಾರೆ ಅಂತಂದ್ರೆ, ಆಠವ ನಾಠವ ಗೇಲೆ ಭಾವ ಅಭಾವ, ಭಾವನೆ ಅಭಾವ ಕೂಡ ಅಲ್ಲಿ ಇರೋದಿಲ್ಲ. ಝಾಲ ಸ್ವಯಂಮೇವ ಪಾಂಡುರಂಗ್, ಆತ್ಮಸ್ಥಿತಿ ಅಂತಕ್ಕಂಥದ್ದು ಬಂದಿರ್ತಾರೆ. ಇದು ವೈರಾಗ್ಯ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಪರಮಾತ್ಮ
ಸ್ಥಿತಪ್ರಜ್ಞಶ್ಯ ಕಾ ಭಾಷಾ ಸಮಾಧಿಸ್ತಶ್ಯ ಕೇಶವ ಸ್ಥಿತಧಿಂ ಕಿಂ ಪ್ರಭಾಷೇತ್ ಕಿಮಾಸಿತ್ ವ್ರಜೇತ ಕಿಂ. ಅರ್ಜುನ್ ಪ್ರಶ್ನೆ ಮಾಡ್ತಾನೆ, ಅದಕ್ಕೆ ಉತ್ತರ ಹೇಳಬೇಕಾದ್ರೆ ನಮ್ಮ ಪರಮಾತ್ಮ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರೀ ಭಗವಾನ್ ವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ ದುಃಖೇಶ್ವನುದ್ವಿಗ್ನ ಮನಾ ಸುಖೇಶು ವಿಗತ ಸ್ಪೃಹ ವಿತರಾಗ ಭಯ ಕ್ರೋಧ ಸ್ತುತಧೀರ ಮುನಿರುಚ್ಯತಿ. ಇವರು ಮುನಿಗಳು, ಇವರು ಸಾಧುಗಳು, ಇವರು ಸಂತರು, ಇವರು ಭಕ್ತರು, ಇವರು ವೈಷ್ಣವರು, ಇವರೆಲ್ಲರೂ ಸ್ಥಿತಪ್ರಜ್ಞರು ಅಂತ. ಜಗತ್ತಿನ ಆಗು ಹೋಗುಗಳು ಅವರನ್ನ ಯಾವುದೇ ಕಾಲಕ್ಕೂ ದುಃಖಿಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅವರ ಮನಸ್ಸಿನಲ್ಲಿ ಅನುಕೂಲ ಮತ್ತು ಪ್ರತಿಕೂಲ ಭಾವನೆ ಅಂತಕ್ಕಂಥದ್ದು ಇರೋದಿಲ್ಲ. ಅವರು ನಮ್ಮವರು ತಮ್ಮವರು ಅಂತಕ್ಕಂಥ ಭಾವನೆ ಅವರ ಮನಸ್ಸಿನಲ್ಲಿ ಇರುವುದಿಲ್ಲ. ಇದು ಒಳ್ಳೆಯದು ಕೆಟ್ಟದ್ದು, ಅವರಿಗೆ ಮಾನ ಸನ್ಮಾನದ ಅಪೇಕ್ಷೆ ಅಂತಕ್ಕಂಥದ್ದು ಇರೋದಿಲ್ಲ. ಅವರ ಫೋಟೋ ನೋಡಿದರೆ ಅವರ ಪ್ರಖರವಾಗಿರತಕ್ಕಂಥ ವೈರಾಗ್ಯ ಅವರ ಮುಖದ ಚೆಹರಾಪಟ್ಟಿಯಲ್ಲಿ ಎದ್ದು ಕಾಣುತ್ತದೆ. ಅವರ ತೇಜ ಬ್ರಹ್ಮ ತೇಜ ಕಂಡು. ಯಾಕೆ? ವೈರಾಗ್ಯ 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 ವೈರಾಗ್ಯ. ಇದನ್ನು ಕಂಡು ಅವರ ಧರ್ಮಪತ್ನಿ ಆಗಿರತಕ್ಕಂತಹ ಸುಂದರಬಾಯಿ ಚಿಂತೆ ಮಾಡ್ಲಿಕ್ಕೆ ಏನಕತ್ತೋ ಏನೋ ಏನಕತ್ತೆ ಏನೋ, ನನ್ನ ಗಂಡನ ಬರೀ ಭಜನೆ ಮಾಡ್ಕೊಂಡು ಊರೂರು ಅಡ್ಡಾಡ್ಲಿ ಕೈಲಿ ಬಿಟ್ಟ, ನನ್ನ ಸಂಸಾರ ಹೆಂಗ, ಪ್ರಪಂಚ ಹೆಂಗ್ ಮಾಡಿ, ಹೇಗೆ ನಾನು ಬಾಳೆ ಮಾಡ್ಬೇಕಂತಕ್ಕಂಥ ಚಿಂತೆ ಒಳಗೆ. ಆದ್ರೆ ಆ ಕಡೆ ಮಾತ್ರ ನಮ್ಮ ರಂಗರಾವ್ ಮಹಾರಾಜರು ಲಕ್ಷ್ಯ ಕೊಡ್ಲಿಲ್ಲ. ಯಾಕಂತಂದ್ರೆ ಬರೀ ಒಂದು ಮನೆತನ ಉದ್ಧಾರ ಮಾಡ್ಲಿಕ್ಕೆ ಅವರ ಅವತಾರ ಅಲ್ಲ, ಇಡೀ ಜಗತ್ತನ್ನೇ ಉದ್ಧಾರ ಮಾಡ್ಲಿಕ್ಕೆ ಅವತರಿಸಿಕೊಂಡಿರ್ತಕ್ಕಂಥವ್ರು. ಯೋಗಾಯೋಗ ನೋಡ್ರಿ, ಯೋಗಾಯೋಗ ಪರಮಾತ್ಮನ ಕೃಪೆ. ಅದೊಂದು ಚಮತ್ಕಾರ ಆಗ್ಬೇಕಿತ್ತು, ಆಗಿ ಹೋಯ್ತು. ನಮ್ಮ ರಂಗರಾವ್ ಮಹಾರಾಜರ ಧರ್ಮಪತ್ನಿ ಆಗಿರತಕ್ಕಂತಹ ಸುಂದರಾಬಾಯಿ ಗರ್ಭಿಣಿ. ಈ ಪತಿ ನೋಡಿದ್ರೆ ವಿರಕ್ತಿ ಪುರುಷ, ವಿದೇಹಿ ಪುರುಷ, ಪ್ರಾಪಂಚಿಕ ಯಾವುದೇ ವ್ಯಾಮೋಹ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಲ್ಲ. ಗಂಡು ಮಗ ಜನಿಸ್ತಾರೆ. ರಂಗರಾವ್ ಮಹಾರಾಜರಿಗೆ ಗಂಡು ಮಗ ಹುಟ್ಟಿ ಬಂದ. ಕಾಲಾಂತರದಿಂದ ಎಲ್ಲರಿಗೂ ಸಂತೋಷ ಆಯಿತು. ನಮ್ಮ ಗುರುಗಳಿಗೆ ಪುತ್ರರತ್ನ ಪ್ರಾಪ್ತ ಆಗಿದ್ದಾನೆ, ನಮ್ಮ ಗುರುಗಳಿಗೆ ಪುತ್ರರತ್ನ ಪ್ರಾಪ್ತ ಆಗಿದ್ದಾನೆ ಅಂತಕ್ಕಂಥ ಆನಂದ ಎಲ್ಲರ ಮನಸ್ಸಿನಲ್ಲಿರಬೇಕಾದ್ರೆ ಅದು ಕೆಲವೊಂದು ಘಟನೆಗಳು ವಿಧಿ ಲಿಖಿತವಾಗಿರ್ತವೆ. ಅದನ್ನ ಯಾರು ಬದಲಿ ಮಾಡೋದಿಲ್ಲ. ಸಂತ ಮಹಾತ್ಮರ ಮನಸ್ಸಿನಂತಂದ್ರೆ ಅದನ್ನೆಲ್ಲ ಅವರು ಮಾಡುವುದು ಖರೆ, ಅವರು ಅದನ್ನು ಮಾಡುವುದಿಲ್ಲ. ಹುಟ್ಟಿ ಬಂದಿರತಕ್ಕಂಥ ನಮ್ಮ ಮಹಾರಾಜರ ಮಗ ವಿಧಿವಶನಾದ. ಇದರಿಂದ ತುಂಬಾ ದುಃಖ ಆಗಿರ್ತಕ್ಕಂಥ ನಮ್ಮ ಸುಂದರಬಾಯಿ. ಆದ್ರೆ ನಮ್ಮ ಮಹಾರಾಜರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ದುಃಖವಿಲ್ಲ. ಇವರು ನಿಜವಾದ ಸಂತರು, ಇವರು ನಿಜವಾದ ಮಹತ್ವರು. ಇಂಥವರ ಸಹವಾಸವನ್ನ ನಮ್ಮ ಜಗದ್ಗುರು ತುಕೋಬರಾಯರು ಪಾಂಡುರಂಗ ಪರಮಾತ್ಮನ ಕಡೆ ಕೇಳ್ತಾ ಇದ್ದಾರೆ. ಪಾಂಡುರಂಗ ಪರಮಾತ್ಮ ನನಗೆ ಸಹವಾಸ ಸಂಗತಿಯನ್ನ ಕೊಡೋದೇ ಆದ್ರೆ ಇಂಥವ್ರದ್ದು ಕೊಡು. ಜೀವನದಲ್ಲಿ ಎರಡು ಮಾತನ್ನ ನೆನಪಿಟ್ಟುಕೊಡಿ, ಒಂದು ಸಂಗತಿ ಮತ್ತೊಂದು ಪಂಗತಿ. ಎರಡು ಶ್ರೇಷ್ಠವಾಗಿರಬೇಕು. ಸಂಗತಿ ಒಳ್ಳೇದಾಗಿದ್ರೆ ಜೀವನ ಸುಧಾರಿಸ್ತದ, ಪಂಗತಿ ಒಳ್ಳೇದಾದ್ರೆ ಶರೀರ ಸುಧಾರಿಸ್ತದ. ಸಂಗತಿ ಒಳ್ಳೇದಿದ್ರೆ ಮನಸ್ಸಿನ ಮೇಲೆ ಉಪಚಾರ ಆಗ್ತದ, ಪಂಗತಿ ಒಳ್ಳೇದಿದ್ರೆ ಶರೀರದ ಮೇಲೆ ಉಪಚಾರ ಆಗ್ತದೆ. ಸಂಗತಿ ನಾವು ಯಾರ ಸಂಗತಿಯಲ್ಲಿದ್ದೇವೋ ಅದರ ಮೇಲೆ ನಮ್ಮ ಜೀವನದ ಜಯ ಪರಾಜಯ ಲಾಭ ಹಾನಿ ಇದೆಯಲ್ಲ. ನೋಡ್ರಿ, ಇಡ್ಲಿ ಗೊತ್ತಾ ನಿಮಗೆ? ಇಡ್ಲಿ ಅಲ್ಲ, ಇಡ್ಲಿ ಅಂದ್ರೆ ಕಪ್ಪಿರುತ್ತಲ್ಲ. ಆ ಇಡ್ಲಿಯ ಸಂಗತಿಯನ್ನು ನೀವು ಮಾಡಿದ್ರೆ ನಿಮ್ಮ ಕೈಗೆ ಕಪ್ಪು ಹತ್ತದಿಲ್ಲ, ಕಪ್ಪು ಬಣ್ಣ ನಿಮ್ಮ ಕೈಗೆ ಹತ್ತೋದಿಲ್ಲ. ಹೂವಿನ ಸಹವಾಸವನ್ನು ನೀವೇನಾದ್ರೂ ಮಾಡಿದ್ರೆ ಆ ಹೂವಿನ ಸುಗಂಧ ನಿಮ್ಮ ಕೈಗೆ ಹತ್ತೋದೇನೆ. ಹಾಗೆ ಆ ಸಂತ ಮಹಾತ್ಮರ ಸಹವಾಸವನ್ನು ಮಾಡಿದಾಗ ಅವರು ಮಾಡಿರ್ತಕ್ಕಂತಹ ತಪಶ್ಚರ್ಯ ಸುಗಂಧ ಸುವಾಸನೆ ಏನಿದೆನೋ ನಮಗದು ಸ್ಪರ್ಶ ಮಾಡುತ್ತದ. ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗ್ತಿರ್ತಕ್ಕಂಥ ವಿಕಾರಗಳನ್ನ ನಷ್ಟ ಮಾಡ್ತದ. ಸಂತರ ಸಹವಾಸದಿಂದ ಆಗೋದೇನೋ ಅಂತ ಪ್ರಶ್ನೆ ಮಾಡಿದ್ರೆ ಹರಿಪಾಠದಲ್ಲಿ ನಮ್ಮ ಜ್ಞಾನಪರಾಗಿ ಹೇಳ್ತಾ ಇದ್ದಾರೆ, ಸಂತಾಚೇ ಸಂಗತಿ ಸಂತಾಚೇ ಸಂಗತಿ संताचे संगति मनोमार्गति संताचे संगति मनोमार्गति
ಸಂತ ಮಹಾತ್ಮರ ಸಹವಾಸದಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಅಂತಕ್ಕಂಥದ್ದು ಬೆಳೀತದೆ. ನಮ್ಮ ಮನಸ್ಸು ಬಹಳ ಚಂಚಲ, ನಮ್ಮ ಮನಸ್ಸು ಬಹಳ ಚಂಚಲ. ನೀವೆಲ್ಲ ಕೀರ್ತನ ಕೇಳಿ ಕುಂತಿದ್ದೀರಿ ಖರೆ, ನಿಮ್ಮ ಮನಸ್ಸು ಎಲ್ಲಿದೆಯೋ ಅದು ನಿಮಗೆ ಗೊತ್ತು. ಹೌದಿಲ್ಲ? ನಿಮ್ಮ ಎಲ್ಲರ ಮನಸ್ಸು ಇಲ್ಲಿದೆ ಅಂತಕ್ಕಂಥ ಖಾತ್ರಿ ನನಗದ. ನಿಮ್ಮ ಮನಸ್ಸನ್ನ ನಮ್ಮ ರಂಗರಾವ್ ಮಹಾರಾಜರು ಹೊರಗಡೆ ಎಲ್ಲಿ ಬಿಡೋದಿಲ್ಲ ಅವರು. ನೀವು ಹೊರಗಡೆ ಎಲ್ಲಿ ಹೋದ್ರು ನಿಮ್ಮನ್ನು ಮತ್ತೆ ಹೇಳ್ಕೊಂಡ್ ಬರ್ತಾರೆ, ಅಷ್ಟು ಸಾಮರ್ಥ್ಯ ಹೊರಗಡೆ. ಕೆಲವೊಂದ್ ಕಡೆ ಏನಾಗ್ತದೆ ಅಂತಂದ್ರೆ ನಮ್ಮ ಹಣೆ ಬರ ಎಂತೆಂತ ಊರಾಗ ಕೀರ್ತನ ಮಾಡೋ ಪರಿಸ್ಥಿತಿ ಬರ್ತದೆ. ಏನು ಹೇಳಿ, ಒಂದು ಊರಾಗ ಕೀರ್ತನ ಮಾಡ್ತಿರ್ಬೇಕಾದ್ರೆ ಒಂದು ಮುದಿಕ ಅಳಕತ್ತು, ನನ್ನ ಮುಂದೆ ಕುಂತಿದ್ ಮುದಿಕ ಅಳಲಿಕ್ಕತ್ತು. ನಾನು ವಿಚಾರ ಮಾಡ್ಲಿಕ್ಕತ್ತೆ, ಈ ಅಜ್ಜಿ ಯಾಕೆ ಅಳಲಿಕ್ಕತ್ತದ. ನನಗೇನು ಅನಿಸ್ತು, ನನ್ನ ಕೀರ್ತನ ಕೇಳಿ ಆನಂದವೆನಿಸಿ ಆನಂದಾಶ್ರುಗಳು ಬರ್ಲಿಕ್ಕತ್ತವ ಅಂತ ನನಗೆ ಅನಿಸ್ತು. ಕೀರ್ತನ ಮುಗೀತು, ಓಡಿ ಹೋಗಿ ಅಜ್ಜಿ ಕೈ ಹಿಡಿದೆ. ಯಮ್ಮ, ಕೀರ್ತನ್ ಚಲೋ ಆದಾಗ್ಲಿಂದ ಅಳಲಿಕ್ಕತ್ತಿದ್ದೆಲ್ಲ ಯಾಕಂತ. ಆ ಮುದಿಕ್ ಏನಂತಂದ್ರೆ ಅದು ಬಾಳ ಬೆರಿಕಿರ್ತದ ಮುದಿಕಿ. ಆ ಮುದಿಕಂತೂ ತಮ್ಮ 8 ದಿನದ ಹಿಂದ ನಮ್ಮ ಮನೆಯಂದ ಒಂದು ಎಮ್ಮಿ ಕರ ಸತ್ತತಿ ಅಂತ. ನಾನೇ ಅಜ್ಜಿ, ಆ ಎಮ್ಮಿ ಕರಕ್ಕೂ ನನ್ನ ಕೀರ್ತನಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಆ ಮುದಿಕ್ ಏನಂತಂದ್ರೆ ಸಾಯಿ ಮುಂದ ಅದು ನಿನ್ನಂಗ ಒದರ್ತಿತ್ತು ಅಂತ. ಏನ್ ಮಾಡ್ತೀರಿ, ಕೀರ್ತನ ಕೇಳಿ ಎಮ್ಮಿ ಕರ ನೆನಪಾದ್ರೆ ಹೆಂಗ ಕೀರ್ತನ ಮಾಡ್ಬೇಕು. ಮನಸ್ಸಿನ ಏಕಾಗ್ರತೆ ಅಂತಕ್ಕಂಥದ್ದು ಪಾರಮಾರ್ಥದಲ್ಲಿ ಬಹುಮುಖ್ಯ. ಇನ್ನೊಂದು ಮಾತನ್ನು ಹೇಳಿ ಮುಂದೆ, ವೃತ್ತಿ ಪ್ರಭಾಕರ್ ಅಂತಕ್ಕಂಥ ಗ್ರಂಥದಲ್ಲಿ ಪಾರಮಾರ್ಥಕರಿಗೆ ಒಂದು ಮಾರ್ಗದರ್ಶನ ಮಾಡಬೇಕಾದ್ರೆ ಬಂದ್ ಮಾಡಿಬಿಡ್ರಿ ಸಾಕು. ಏನ್ ಮಾಡ್ಬೇಕು, ಅದನ್ನ ಬಂದ್ ಮಾಡಿಬಿಡ್ರಿ. ಮನುಷ್ಯ ತನ್ನ ವೃತ್ತಿಯನ್ನ ಪರಿಚಯ ಮಾಡ್ಕೋಬೇಕಂತ. ಮನುಷ್ಯ ಪಾರಮಾರ್ಥಕ್ಕೆ ಪದಾರ್ಪಣೆ ಮಾಡುವ ಮುನ್ನ ತನ್ನ ವೃತ್ತಿಯನ್ನ ಪರಿಚಯ ಮಾಡಿಕೊಳ್ಬೇಕು. ವೃತ್ತಿ ಏನ್ ಮಾಡ್ತದಂತಂದ್ರೆ ಅಂತಃಕರಣದ ಕಾರ್ಯವನ್ನ ವೃತ್ತಿ ಮಾಡ್ತಿರ್ತಾರೆ. ಅಂತಃಕರಣದಲ್ಲಿ ಯಾವ ವಿಚಾರ ಉತ್ಪತ್ತಿ ಆಗ್ತದನೋ ಆ ವಿಚಾರಕ್ಕೆ ಕಾರ್ಯರೂಪಕ್ಕೆ ತರುವ ಕೆಲಸ ವೃತ್ತಿ ಮಾಡ್ತದೆ. ವೃತ್ತಿ ಮಾಡ್ತದೆ. ಮನುಷ್ಯನ ವೃತ್ತಿ ಹೇಗಿರ್ಬೇಕು ಅಂತಂತಂದ್ರೆ, ಮನುಷ್ಯನ ವೃತ್ತಿ ಹೇಗಿರ್ಬೇಕು ಅಂತಂತಂದ್ರೆ ಅಖಂಡವಾಗಿ ಸಕಲ ಇಂದ್ರಿಯ ಸಹಿತವಾಗಿ ಮನಬುದ್ಧಿ ಚಿತ್ತ ಸಹಿತವಾಗಿ ವೃತ್ತಿ ಅಂತಃಕರಣದಲ್ಲಿ ಯಾವತ್ತು ಏಕಾಗ್ರವಾಗ್ತದನೋ ಅವತ್ತು ಆ ಅಂತಃಕರಣದಲ್ಲಿ ಜ್ಞಾನದ ಪ್ರಕಾಶ ಅಂತಕ್ಕಂಥದ್ದು ಬೀಳ್ತದ. ಇದು ವೃತ್ತಿ ಪ್ರಭಾಕರ್ ಅಂತಕ್ಕಂಥ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಮಾತು. ನಿಶ್ಚಲದಾಸ್ ಅಂತಕ್ಕಂಥವ್ರು ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಅಂತಃಕರಣದಲ್ಲಿ ಯಾವತ್ತು ಜ್ಞಾನದ ಪ್ರಕಾಶ ಬೀಳ್ತದನೋ ಅವತ್ತು ಆ ಅಂತಃಕರಣದಲ್ಲಿ ನಿರ್ಗುಣ ಚೈತನ್ಯನಾಗಿ ನಮ್ಮ ಒಂದು ಅಂತಃಕರಣದಲ್ಲಿ ಯಾವ ಪರಮಾತ್ಮ ಆರೂಢನಾಗಿದ್ದಾನೋ ಅವನ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಆಗ್ತದೆ. ಇದು ಸಾಧನ. ಅದಕ್ಕೆ ಮನಸ್ಸಿನ ಏಕಾಗ್ರತೆ ಬಹುಮುಖ್ಯ. ಇದಕ್ಕೆ ಮನಸ್ಸನ್ನ ನಾವು ಏಕಾಗ್ರತೆ ಮಾಡಬೇಕಾದ್ರೆ ಸಂಗತಿ ಇದನ್ನು ಕೆಲಸ ಮಾಡಿ. ತುಕಬರೆಯ ಕಡೆ ಪತನ ಉದ್ಧಾರ ಸಂಗಾತ ಮಹಿಮಾ. ಇನ್ನೊಂದು ಹೇಳ, ನಾವು ಸಂತ ಮಹಾತ್ಮರ ಸಹವಾಸದಲ್ಲಿ ಹೋಗದೇ ಇದ್ರೆ ನಮಗೆ ದೇವರು ತಿಳಿಯೋದಿಲ್ಲ, ದೇವರ ಪರಿಚಯ ನಮಗೆ ಆಗೋದಿಲ್ಲ. ನಾವು ಬರೀ ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಹಾಗಿದ್ದಾನೆ, ಹೀಗಿದ್ದಾನೆ ಅಂತ ಹೇಳಿ ಜಗತ್ತನ್ನ ಸುತ್ತುವ ಕೆಲಸ ಮಾಡ್ತಾ ಇದ್ದೇವೆ ಖರೆ, ಆದ್ರೆ ನಿಜವಾದ ದೇವರ ಪರಿಚಯ ಅಂತಕ್ಕಂಥದ್ದು ನಮಗಿಲ್ಲ. ನಮ್ಮ ಜ್ಞಾನವರ ಪ್ರಶ್ನೆ ಮಾಡ್ತಾರೆ, ದೇವದೇವ ಮಣುನಿ ವ್ಯರ್ಥ ಅಪ್ಪ
ದೇವರು 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 ಅಂತ ಯಾಕೆ ವ್ಯರ್ಥವಾಗಿ ತಿರುಗಾಡ್ತಾ ಇದ್ದೆ? ಎಲ್ಲಿದ್ದಾನೆ ದೇವರು? ಉತ್ತರ ಕೊಡ್ತಾ ಇದ್ದಾರೆ, ಜ್ಞಾನದೇವ ಮಣಿ ಭಜ ಆತ್ಮದೇವ. ನಿಮ್ಮ ಅಂತಃಕರಣದಲ್ಲಿ ಆತ್ಮರೂಪಿಯಾಗಿ ಪರಮಾತ್ಮ ಇದ್ದಾನೋ ಅವನೇ ನಿಜವಾದ ಪರಮಾತ್ಮ. ಜಗತ್ತಿನಲ್ಲಿ ಹೊರಗಡೆ ಹುಡುಕಿದ್ರೆ ಸಿಗುವುದಿಲ್ಲ. ಇದರ ಜ್ಞಾನ ನಮಗೆ ಆಗಬೇಕಾದ್ರೆ ಸಂತ ಮಾತ್ರ ಸಹವಾಸ ನಮಗೆ ಬೇಕು. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಆ ಊರನ್ನ ಕಾಯ್ಲಿಕ್ಕೆ ಗುರ್ಖ್ಯಾಗಳು ಅಂತಿರ್ತಿದ್ರು. ಒಂದು 30-40 ವರ್ಷದ ಹಿಂದಿನ ಮಾತನ್ನು ಹೇಳ್ತೇನೆ. ನಿಮ್ಮ ಕಡೆ ಇದ್ದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಭಾಗದಾಗ ಮಾತ್ರ ಅವರು ಆ ಕಡೆ ನೇಪಾಳ ಕಡೆಯಿಂದ ಬರ್ತಿದ್ರು ಗುರ್ಖ್ಯಾಗಳು ಅಂತ ಹೇಳಿ. ಅವರ ಕೆಲಸ ಏನು, ರಾತ್ರಿ ಒಂದು ಕೈಯಲ್ಲಿ ಕೋಲು, ಒಂದು ಕೈಯಲ್ಲಿ ಅದು ಏನಂತಾರೆ ನಾವು ಲಾಟಣ ಕಂದಿಲು, ಒಂದು ಕೈಯಲ್ಲಿ ಕಂದಿಲು, ಒಂದು ಕೈಯಲ್ಲಿ ಕೋಲು, ರಾತ್ರಿ ಎಲ್ಲ ತಿರುಗೋದೆ ಗಸ್ಟ್ ಹಾಕೋದೆ. ಯಾಕೆ ಕಳ್ಳರು ಬಂದು ಕಳ್ಳತನ ಮಾಡಿಬಿಡಾರ ಅಂತ ಹೇಳಿ ಮಾಡ್ತಿದ್ರು. ಒಬ್ಬ ಗುರುಖ್ಯ ಆ ಊರನ್ನ ಕಾಯ್ತಿರ್ಬೇಕಾದ್ರೆ ಅವನಿಗೆ ಬಹಳ ಥಂಡಿ ಹತ್ಲಿಕ್ಕತ್ತು. ಅವನಿಗೆ ಏನ್ ಅನಿಸ್ತು ಅಂತಂದ್ರೆ, ಥಂಡಿ ಹೋಗ್ಬೇಕಂದ್ರೆ ನಾ ಚುಟ್ಟ ಸೇದ್ಬೇಕು ಅಂತ ಅವನಿಗೆ ಅನಿಸ್ತು. ನಿಜ ಏನ್ರಿ ಇದು? ನಿಮ್ಮನ್ನ ಕೇಳಕತ್ತೀನಿ, ಚುಟ್ಟ ಸೇದ್ರೆ ಥಂಡಿ ಹೋಗುತ್ತ? ನಮಗ್ ಗೊತ್ತಿಲ್ಲ, ಮತ್ತೆ ಗೊತ್ತಿದ್ದವ್ರು ಹೇಳಿ. ಅವನಿಗೆ ಅನಿಸ್ತು. ಚುಟ್ಟ ತೆಗೆದು ನೋಡ್ತಾನೆ, ಚುಟ್ಟ ಹಚ್ಚಲಿಕ್ಕೆ ಕಡ್ಡಿಪಿಡಿಗೆ ಅವನ ಕಡೆ ಇಲ್ಲ, ಬೆಂಕಿ ಪಟ್ಟಣ ಕಂಡಿಲ್ಲದ ಬೆಂಕಿ ಪಟ್ಟಣಿಲ್ಲ. ಅವಂದ ನಾನು ಚುಟ್ಟ ಹಚ್ಚಬೇಕಂದ್ರೆ ಏನ್ ಮಾಡ್ಬೇಕಿನ್ನ? ಒಂದು ಮನೆ ಮಂದಿ ಹೋಗಿ ಕದವನ್ನು ಬಡದ, ಅಬ್ಬಾ ಹೇಳ್ರಿ ಯಾರು? ಆ ಮನೆ ಯಜಮಾನ ಇದ್ದ, ಯಾರು? ನಾನು ಗುರುಖ್ಯ. ಏನ್ ಬೇಕಪ್ಪ ನಿನಗೆ? ಬೆಳಗ್ಗೆ 3 ಗಂಟೆ ಆಗ್ಯದ, ಈಗ ನೀನು ಬಂದಿದ್ಯಲ್ಲ, ಯಾಕೆ? ಏನ್ ಬೇಕು? ಏನಿಲ್ಲ, ನನಗೆ ಬಹಳ ಥಂಡಿ ಹತ್ಲಿಕ್ಕತ್ತದ, ನಾನು ಸ್ವಲ್ಪ ಚುಟ್ಟ ಸೇರ್ಬೇಕು ಅನಿಸ್ಲಿಕ್ಕತ್ತದ, ನನಗೆ ಬೆಂಕಿ ಪಟ್ನ ಕೊಡ್ರಿ. ಮೇಲಿಂದ ಕೆಳದ ಕಡೆ ನೋಡಿದ, ಇವನ ಕೈಯಲ್ಲಿ ಕಂದಿಲಿತ್ತು, ಅದರಲ್ಲಿ ಕೂಡ ಅಗ್ನಿ ಅದ, ಅದರಲ್ಲಿ ಕೂಡ ಬೆಂಕಿ ಅದ, ಅದರ ಜ್ಞಾನ ಇವನಿಗಿಲ್ಲ ಅನ್ನೋದು ಅವರಿಗೆ ಗೊತ್ತ. ಅವರಂದ್ರು, ಹುಚ್ಚ, ನಿನ್ನ ಕೈಯಲ್ಲೇ ಕಂದಿಲಿಟ್ಟುಕೊಂಡು ಬೆಂಕಿ ಪಟ್ಟಣ ಸಲುವಾಗಿ ನನ್ನನ್ನು ಎಬ್ಸಿದೆಯಲ್ಲ, ಎಷ್ಟು ಹುಚ್ಚ ನೀನು ಅಂತ. ಅದಕ್ಕೆ ಅವನು ಕೊಟ್ಟಿರ್ತಕ್ಕಂಥ ಉತ್ತರ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಅವನು ಹೇಳ್ದ, ಹಿರಿಯರೇ, ಇದರ ಜ್ಞಾನ ಏನಾದರೂ ನನಗಿತ್ತು ಅಂತಂದ್ರೆ ನಿಮ್ಮನ್ಯಾಕ ನಾ ಎಬ್ಬಿಸ್ತಿದ್ದೆ ಅಂತ. ಇದರ ಜ್ಞಾನ ನನಗಿತ್ತು ಅಂತಂದ್ರೆ ನಿಮ್ಮನ್ನು ಎಬ್ಬಿಸ್ತಿದ್ದಿಲ್ಲ. ಇದರ ಮೇಲೆ ನಮ್ಮ ಜ್ಞಾನದರಾದಂತ ಓದನ್ನು ಬರಿತಾ ಇದ್ರಿ. ತೈಸೆ ಹರಪಲಪೆ ಆಪಣಪೆ, ತೈಸೆ ಹರಪಲೆ ಆಪಣಪೆ ಪಾವೆ, तै संताते पहता दिवसावे, म्हणून वाढावे ऐकावे तेची सदा. ಯಾವತ್ತು ಸಂತ ಮಹಾತ್ಮರ ಸಹವಾಸದಲ್ಲಿ ನಾವು ಹೋಗ್ತೇವೋ ಆವಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರದ ಪ್ರಚಿತಿ ಅಂತಕ್ಕಂಥದ್ದು ನಮಗೆ ಬರುತ್ತದೆ. ಪ್ರಚಿತಿ ಅಂತಕ್ಕಂಥದ್ದು ನಮಗೆ ಬರ್ತದೆ. ನಾಮದೇವ್ ಮಹಾರಾಜರು ಪರಮಾತ್ಮನಿಗೆ ಬಹುಪ್ರಿಯ. ಖರೆ ಎಲ್ಲಿವರೆಗೆ ವಿಸೋಬಾ ಖೇಜರ್ ಅಂತಕ್ಕಂಥ ಮಹಾತ್ಮರು ಭೇಟಿ ಆಗಲಿಲ್ಲನೋ ಅಲ್ಲಿವರೆಗೆ ಅವರಿಗೆ ಜ್ಞಾನೋದಯ ಅಂತಕ್ಕಂಥದ್ದು ಆಗಲಿಲ್ಲ. ನಮ್ಮ ಜಗದ್ಗುರು ತುಕೋಬರಾಯರು ಅವತಾರಕ್ಕೆ ಬಂದಾಗಲಿಂದ ಜಗದ್ಗುರುಗಳಾದ್ರೂ ಕೂಡ ಎಲ್ಲಿವರೆಗೆ ಅವರಿಗೆ ಬಾಬಾಜಿ ಚಂದ್ರಕ್ಕೆ ಸದ್ಗುರುಗಳ ಭೇಟಿ ಆಗಲಿಲ್ಲನೋ ಅಲ್ಲಿವರೆಗೆ ಈ ಪಾರಮಾರ್ಥಿಕ ಜ್ಞಾನ ಅಂತಕ್ಕಂಥದ್ದು ಅವರಿಗೆ ಆಗಲಿಲ್ಲ. ಈ ಜ್ಞಾನೇಶ್ವರಿ ಅಂತಕ್ಕಂಥ ಮಹಾನ್ ಜನ್ಮಕ್ಕೆ ಗ್ರಂಥಕ್ಕೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಾವಲಿಯವರು ಯಾವತ್ತೂ ನಿವೃತ್ತಿನಾಥರ ಕೃಪೆ ಅಂತಕ್ಕಂಥದ್ದಾಯ್ತು, ಅವಾಗ ಜ್ಞಾನವರಾಗಿ ಪೂರ್ಣ ಜ್ಞಾನ ಅಂತಕ್ಕಂಥದ್ದಾಯ್ತು. ಗುರುಗಳ ಕೃಪೆ ಇಲ್ಲದೆ ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ, ಸಂತ ಮಹಾತ್ಮರ ಕೃಪೆಯಿಂದ ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ. ಇವತ್ತು ನಿಮ್ಮ ಪಾರಮಾರ್ಥ ಆ ಪರಮಾತ್ಮನ ಕಡೆ ಹೋಗಿ ಮುಟ್ಟಬೇಕಾದ್ರೆ ಸದ್ಗುರುಗಳು ಸಂತ ಮಹಾತ್ಮರ ಕೃಪೆ ಅಂತಕ್ಕಂಥದ್ದು ನಮಗೆ ಬೇಕಾಗ್ತದೆ. ಅದಕ್ಕೆ ಸಂತ ಮಹಾತ್ಮರ ಸಹವಾಸವನ್ನು ನಾವು ಮಾಡಬೇಕು. ಕನ್ನಡದಲ್ಲಿ ಕೂಡ ಒಂದು ಸುಂದರವಾಗಿರತಕ್ಕಂತಹ ಮಾತನ್ನು ಹೇಳ್ತಾರೆ. ಸಾರಾ ಸಜ್ಜನರ ಸಂಗವ ಮಾಡು, ನೀನು ನಿನ್ನ ಜೀವನದಲ್ಲಿ ಕೃತಾರ್ಥನಾಗಬೇಕಾದ್ರೆ ಸಜ್ಜನರ ಸಂತರ ಮಹಾತ್ಮರ ಸಹವಾಸವನ್ನು ಮಾಡಿ. ಸಂಗತಿಯ ಬಲ, ಸಂಗತಿಯ ಬಲ, ಸಂಗತಿಯ ಬಲ, ಸಂಗತಿಯ ಬಲ. ನಾನು ಕೇಳಿರ್ತಕ್ಕಂಥ ಒಂದು ಉದಾಹರಣೆ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾಕಂತಂದ್ರೆ ವಿಕಾರಗಳು ಕೂಡ ಎಲ್ಲಿ ನತಮಸ್ತಕರಾಗ್ತಾವೆ? ಯಾರ ಸಹವಾಸದಿಂದ. ಯಾರ ಸಹವಾಸ? ಮೀರಾಬಾಯಿ ಅಂತಕ್ಕಂಥ ಒಬ್ಬ ಸುಂದರವಾಗಿರ್ತಕ್ಕಂಥ ಕೃಷ್ಣ ಭಕ್ತಿಯನ್ನು ಮಾಡ್ತಿರ್ತಕ್ಕಂಥ ರಾಜಮನೆತನದ ಒಬ್ಬ ರಾಜಕುಮಾರಿ, ಸುಂದರವಾಗಿರ್ತಕ್ಕಂಥ ರೂಪ, ಸಾತ್ವಿಕ ಸೌಂದರ್ಯ ಅಂತಕ್ಕಂಥದ್ದಿತ್ತು.
ಒಬ್ಬ ದಾಸಿ ಆಕೆ ಕೆಳಗಡೆ ಕೈ ಕೆಲಸ ಮಾಡ್ತಿದ್ದ. ಆ ದಾಸಿಗೆ ಒಬ್ಬ ಮಗನಿದ್ದ. ಯಾವುದೋ ಕಾರಣಕ್ಕೆ ಆ ಮಗ ರಾಜವಾಡಿಗೆ ಬಂದಾಗ ಈ ಮೀರಾ ಭಕ್ತಿಯನ್ನ ಭಜನೆಯನ್ನ ಮಾಡೋದನ್ನ ಕಂಡು ಮೋಹಿತನಾದ. ಅವನ ಮನಸ್ಸಿನಲ್ಲಿ ಮೀರಾಬಾಯಿಯ ಬಗ್ಗೆ ಮನಸ್ಸಿನಲ್ಲಿ ಪ್ರೇಮ ಅಂತಕ್ಕಂಥದ್ದು ಉತ್ಪನ್ನ ಆಯಿತು. ಆಕೆ ಭಜನೆ ಮಾಡ್ತಾ ಇದ್ದು, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಸುಂದರವಾಗಿರತಕ್ಕಂಥ ಕಂಠ, ಸುಂದರವಾಗಿರತಕ್ಕಂಥ ಸೌಂದರ್ಯವನ್ನು ಕಂಡು ಮನಸ್ಸಲ್ಲಿ ವಿಚಾರ ಮಾಡದ, ನಾನೇನಾದರೂ ಮದುವೆ ಮಾಡಿಕೊಂಡ್ರೆ ಈ ರಾಜಕುಮಾರಿ ಸ್ವಲ್ಪ ದಾಸಿ ಮಗ ಅಪೇಕ್ಷೆ ಪಟ್ಟ. ಮನೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟ. ತಾಯಿ ಬಂದು, ಯಾಕಪ್ಪ ಮಲ್ಕೊಂಡಿದ್ದೀಯ, ಏಳು 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 ಹೇಳಿಲ್ಲ. ಹೇಳದ, ತಾಯಿ ಅಮ್ಮ ನಾನು ಹೇಳ್ತೀನಿ ಖರೆ, ನನ್ನ ಆಸೆ ನೀ ಎದುರಿಸ್ಬೇಕು. ಏನಿಲ್ಲ ಆಸೆ, ಏನಿಲ್ಲ. ಆ ರಾಜವಾಡೆಯಲ್ಲಿ ಒಬ್ಬ ಸುಂದರವಾಗಿರ್ತಕ್ಕಂಥ ಯುವತಿ ಇದ್ಲಲ್ಲ, ಆಕೆ ಕೈಯಲ್ಲಿ ಒಂದು ತಂಬೂರಿತ್ತು, ಆ ಕೃಷ್ಣ ಭಜನೆ ಮಾಡ್ತಿದ್ಲಲ್ಲ, ಆಕೆ ಜೊತೆ ನಾನು ಮದುವೆ ಮಾಡಬೇಕಂತಕ್ಕಂಥ ಆಸೆ, ಇಚ್ಛೆ ನನ್ನದ. ತಾಯಿ ಬೇಡಿಕಂತ, ಏನೋ ಮೂರ್ಖ ಹುಚ್ಚ, ಆಕೆ ಯಾರು ಗೊತ್ತಾ, ನಮ್ಮ ರಾಜನ ಮಗಳು. ಆಗೋದಿಲ್ಲ, ಹಣ್ಣನ ಬದುಕುದಿಲ್ಲ ಅಂದ. ಒಬ್ಬನೇ ಒಬ್ಬ ಮಗ. ಬೇಜಾರಾದ ಮನಸ್ಸಿಗೆ ಏನ್ ಮಾಡಬೇಕು ಬೇಜಾರು ಕೊಟ್ಟು ಮಾರನೇ ದಿನ ಕೆಲಸಕ್ಕೆ ಹೋದ್ರು. ಮೀರಾಬಾಯಿ ನೋಡಿದ್ದು, ದಾಸಿ ಕಡೆ ನೋಡಿದ್ದು, ಉದಾಸ ಭಾವ, ಬೇಜಾರಾಗಿದ್ದು ಮನಸ್ಸಿಗೆ ಕರೆದು, ಯಾಕಮ್ಮ ಇವತ್ತು ಯಾಕೋ ನೀನು ಸ್ವಲ್ಪ ಬೇಜಾರಾಗಿದೆ ಕಾಣ್ತದೆ, ಯಾಕೆ ಬಾಯ್ ಕರ್ಕೊಂಡು ಬೆಳ್ಕೊಂಡು, ಏನು ಬೇಕು, ಏನೋ ತೊಂದರೆ ಆಗಿದೆ ಹೇಳು ಅಂತಂದಾಗ, ಏನಿಲ್ಲಮ್ಮ ಅಂತಂದ, ಇಲ್ಲ ಹೇಳು ಅಂತಂದಾಗ, ಇಲ್ಲ ನಿನ್ನೆ ನನ್ನ ಮಗ ರಾಜವಾಡೆ ಬಂದಾಗ ನಿಮ್ಮನ್ನು ನೋಡದ, ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕಂತಕ್ಕಂಥ ಆಸೆ ಅವನದ್ದು. ಆಸೆ ಹೌದಾ? ಇದರಲ್ಲಿ ಏನು ದೊಡ್ಡ ಮಾತು ಅಂದ್ರೆ, ನಿನ್ನ ಮಗನನ್ನು ಕರ್ಕೊಂಡ ಅವನಿಗೆ ಬಹಳ ಆನಂದ. ಮಹಾರಾಜ್ ನನ್ನ ಜೊತೆ ರಾಜ್ಕುಮಾರ್ ನನ್ನ ಜೊತೆ ಮದುವೆ ಮಾಡ್ಕೊಳ್ತಾನಂತಂದ್ರೆ ಕುಡಿಲಿಕ್ಕೆ ಹಾಕ ಬಂದ. ಮುಂದೆ ನಿಂತ್ಕೊಂಡ, ಯಾಕಪ್ಪ ನನ್ನ ಜೊತೆ ಮದುವೆ ಮಾಡ್ಕೊಂತಿ? ನಾಚಿಗೆ ಬಂತ, ಹ್ಞೂ ಅನ್ಲಿಕ್ಕೆ ಆಗಲಿಲ್ಲ. ಸುಮ್ಮನೆ ಸಣ್ಣ ಒಂದು ಹ್ಞೂ ಅಲ್ಲ. ಹೌದಾ? ಆಯ್ತು, ನಾನು ಹೇಳಿರ್ತಕ್ಕಂಥ ಕೆಲಸವನ್ನು ನೀನೇನಾದ್ರೂ ಅಚ್ಚುಕಟ್ಟಾಗಿ ಮಾಡಿದ್ರೆ ನಿನ್ನ ಜೊತೆ ನಾನು ಮದುವೆ ಮಾಡ್ಕೊಳ್ತೇನೆ. ಸಂತರ ಸಹವಾಸ ಪ್ರಾರಂಭ ಆಯ್ತು ಅವತ್ತಿನಿಂದ. ಸಂತ ಮಹಾತ್ಮರ ಸಹವಾಸ ಅಂತಕ್ಕಂಥದ್ದು ಪ್ರಾರಂಭ. ಆ ಮೀರಾಬಾಯಿ ಹೇಳ್ತಾ ಇದ್ದಾಳೆ, ಇವನಿಗೆ ಒಂದು ಕಡೆ ನನ್ನ ರೂಮ್ ಎಲ್ಲಿದನೋ ಆ ರೂಮಿನ ಮುಂದುಗಡೆನೆ ವ್ಯವಸ್ಥೆ ಮಾಡ್ರಿ ಇರ್ಕೊಳ್ಳಿಕ್ಕೆ. ರೂಮನ್ನು ಕೊಟ್ಟರು. ಆ ರೂಮ್ ಎಂಥದ್ದು ಅಂತಂದ್ರೆ, ಗಂಧದ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಪಲಂಗ, ಸುವಾಸನೆ, ಸೇವನೆ ಮಾಡ್ಲಿಕ್ಕೆ ಸೇವಕರು, ಅಲ್ಲಿ ಪಂಚಪಕ್ವಾನ್ನ ಊಟ. ಅವತ್ತು ವಸತಿ ಮಾಡ್ದ. ಈ ರೂಮಿನ ಮುಂದುಗಡೆ ಮೀರಾಬಾಯಿ ರೂಮ್ ಇತ್ತು. ಮೀರಾಬಾಯಿ ಬೆಳಗ್ಗೆ 3 ಗಂಟೆಗೆ ಎದ್ದು ಪರಮಾತ್ಮನನ್ನಾಕಿ ಎಬ್ಬಿಸ್ತಿದ್ಲು. ಕೃಷ್ಣ ಭಕ್ತಿ ಅಂತದ್ದು. ವಾಸ್ತವಿಕವಾಗಿ ನಾವು ನಿರ್ಗುಣ ಅವಸ್ಥೆಯಲ್ಲಿ ವಿಚಾರ ಮಾಡಿ ನೋಡಿದಾಗ ಪರಮಾತ್ಮ ಮಲಗೋದೂ ಇಲ್ಲ, ಹೇಳೋದೂ ಇಲ್ಲ, ಹೌದಿಲ್ಲ? ಆದರೆ ನಮ್ಮ ಭಾವನೆ, ಕಾಕಡಾರ್ತಿ ನಾವು ಮಾಡ್ತೀವಿಲ್ಲ, ಕಾಕಡಾರ್ತಿ ಮಾಡ್ಬೇಕಾದ್ರೆ ಮೊದಲು ನಾವು ಹೇಳ್ತೀವಿ, ನಾವೇ ಏನ್ ಮಾಡ್ತೀವಿ, ಉಠಾ ಪಾಂಡುರಂಗಾತ ದರ್ಶನ ದಾಸಕಳ. ಆ ದೇವರನ್ನ ಎಬ್ಬಿಸ್ತೀವಿ, ಅಪ್ಪ ಪರಮಾತ್ಮ ಹೇಳು 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 ಅಂತ. ಇದೇ ಪ್ರಕಾರ ನಮ್ಮ ಮೀರಾಬಾಯಿ ಕೃಷ್ಣನನ್ನು ಎಬ್ಬಿಸ್ಲಿಕ್ಕೆ ನೋಡಿ. ಸುಂದರವಾಗಿರ್ತಕ್ಕಂಥ ರಾಗ. ಜಾಗೋ ಮೋಹನ ತಾರೆ, ಜಾಗೋ 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 ಜಾಗೋ. ಆ ಪರಮಾತ್ಮನ ಎಬ್ಬಿಸ್ತಿರ್ಬೇಕಾದ್ರೆ
ಮೀರಾಬಾಯಿ ಜಾಗೋ ಅಂತ ಇಲ್ಲಿ ಹಾಡಿದ್ಲು, ಅದು ಅಲ್ಲಿ ಎದ್ದು ಕೂತು ರೂಮ್ನಾಗ. ಅವಾಗೇನ ಅನ್ಸಂದ್ರೆ ನನಗೆ ಜಾಗೋ ಅನ್ನಕತ್ತೇಳೇನ ಅಂತ ಎದ್ದು ಕುಂತ ಆ ಪರಮಾತ್ಮನ ಎಬ್ಬಿಸಿ ಪರಮಾತ್ಮನಿಗೆ ಸ್ನಾನ ಹಾಕಿ ಪೂಜೆ ಮಾಡಿ ಆ ಪರಮಾತ್ಮನ ಮುಂದೆ ಆ ದುಗ್ಧ ಶರ್ಕರ ಅಂದ್ರೆ ಹಾಲು ಮತ್ತು ಸಕ್ಕರೆಯನ್ನು ಹಾಕಿ ಪರಮಾತ್ಮನ ಮುಂದೆ ಇಟ್ಟು ಆ ಪರಮಾತ್ಮನಿಗೆ ನೈವೇದ್ಯವನ್ನ ತೋರಿಸ್ತಾ ಇದ್ದಾರೆ ನಮ್ಮ ಮೀರಾಬಾಯಿ. ದೂಧ ಪಿಯೋ ಮೊರೆ ಮೋಹನ ಪರಮಾತ್ಮ ಇದನ್ನ ಸ್ವೀಕಾರ ಮಾಡಿ ನೈವೇದ್ಯವನ್ನು ತೋರಿಸಿ ಕೈಯಲ್ಲಿ ಚಿಪ್ಪುಳೆ, ಒಂದು ಕೈಯಲ್ಲಿ ತಂಬೂರಿನ ತೆಗೆದುಕೊಂಡು ಮೇಲೆ ಕೈ ಎತ್ತಿ ಮೈ ಮರೆತು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವಿ ಈ ಭಜನೆಯನ್ನು ಮಾಡ್ತಾ ಕುಣಿಲಿ ಕತ್ಲು ಕುಣಿಲಿ ಕತ್ಲು ಕುಣಿಲಿ ಕತ್ಲು ಕುಣಿಲಿ ಕತ್ಲು. ಈಕೆ ಕುಣಿಯೋದನ್ನ ಕಂಡು ಅವನು ಎದ್ದು ಬಂದ, ನೋಡ್ದ ನೋಡ್ದ ನೋಡ್ದ, ಭಕ್ತಿ ಸುಖದಲ್ಲಿ ತಲ್ಲೀನವಾಗಿ ಅಲ್ಲಿ ಯಾವುದೇ ವಿಕಾರ ಸ್ಪರ್ಶ ಮಾಡೋದಿಲ್ಲ, ಯಾವುದೇ ವಿಷಯ ಸ್ಪರ್ಶ ಮಾಡೋದಿಲ್ಲ, ಷಡವಿಕಾರ ಷಡರಿಪು ಷಡೋರ್ಮಿಗಳು ಅಲ್ಲಿ ಸ್ಪರ್ಶ ಮಾಡೋದಿಲ್ಲ. ಅಂತಹ ವಿರಕ್ತಿ ವಿದೇಹಾವಸ್ಥೆಯಲ್ಲಿ ಮೀರಾಬಾಯಿ ಭಜನೆ ಮಾಡೋದನ್ನ ಕಂಡು ಆಕೆಯ ಸಹವಾಸದಲ್ಲಿ ಹೋಗಿ ಇವನು ಕುಣಿಲಿಕ್ಕೆ ಭಕ್ತಿ ರಂಗವೇ ಆಗಿದೆ. ಭಕ್ತಿ ಸುಖ ಹೇಗಿದೆ ಅಂತಂದ್ರೆ ನಾಚು ಕೀರ್ತನಾತೆ ನಾಚು ಕೀರ್ತನಾತೆ ರಂಗಿ ನಾಚು ಕೀರ್ತನಾತೆ ರಂಗಿ ನಾಚು ಕೀರ್ತನಾತೆ ನಾಚು ಕೀರ್ತನಾತೆ ನಾಚು ಕೀರ್ತನಾತೆ
ಭಕ್ತಿ ಸುಖದಲ್ಲಿ ತಲ್ಲೀನರಾಗಿ ಕುಳಿತಿರತಕ್ಕಂಥ ಮೀರಾಬಾಯಿಯ
ಸಾಲಿನಲ್ಲಿ ಆ ದಾಸಿಯ ಪುತ್ರ ದಾಸಿ ಮಗ ಆಕೆಯ ಜೊತೆ ಕೂಡಿ ಭಜನೆ ಮಾಡ್ತಾ 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 ಕುಣಿದು 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 ಬೆವರು ಬಂತು, ಬೆವರು ಸುರಿಲಿಕತ್ತು. ಆ ಬೆವರಿನ ಜೊತೆಗೆ ಕೇಳಿ, ಬೆವರಿನ ಜೊತೆಗೆ ಅವನಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಕಾಮ, ಅವನಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ವಿಷಯ ವಾಸನೆ, ಅವನಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ವಿಕಾರಗಳೆಲ್ಲ ಕೆಳಗಿಳಿದು ಹೋದ್ಮೇಲೆ ಶುದ್ಧನಾದ, ಪವಿತ್ರನಾದ, ಭಜನೆ ನಿಲ್ಲಿಸಿ ಮೀರಾಬಾಯಿ ಪ್ರಶ್ನೆ ಮಾಡಿದ್ಲು, ಅಪ್ಪ ಯಾಕೋ ನನ್ನ ಜೊತೆ ಮದುವೆ ಮಾಡಿಕೊಳ್ತೀಯ, ನನ್ನ ಜೊತೆ ಮದುವೆ ಮಾಡ್ಕೊಳ್ತೀಯ ಥಟ್ ಅಂತ ಪ್ರಶ್ನೆ ಮಾಡಿದಾಗ ರಾಮನ ಭಜನೆಯಿಂದ ಕಾಮ ಓಡಿ ಹೋಗಿಬಿಟ್ಟಿತ್ತಲ್ಲ, ರಾಮನ ಭಜನೆಯಿಂದ ಕಾಮ ಹೋಗಿಬಿಟ್ಟಿತ್ತಲ್ಲ, ಅವನ ಮನಸ್ಸಿನಲ್ಲಿ ವಿಕಾರ ಬುದ್ಧಿ ಬರಲಿಲ್ಲ. ಮಾತಾಯಿ ನಾನು ಮಾತಾಡಿದ್ದು ತಪ್ಪಾತು ಅಂತೇಳಿ ಶರಣಾಗತನಾಗಿ ಕ್ಷಮೆಯನ್ನು ಮಾಡಿದ. ಇದು ಯಾವುದರಿಂದ ಅಂತಂದ್ರೆ ಒಬ್ಬ ಸಂತ ಮಹಾತ್ಮರ ಸಹವಾಸದಿಂದ. ಅದಕ್ಕಾಗಿ ನಮ್ಮ ತುಕೋಬರಾಯರು ಸಂತ ಮಹಾತ್ಮರ ಸಂಗತಿಯನ್ನ ಕೇಳ್ತಾ ಇದ್ದಾರೆ. ದೇವವಸೇ ಚಿತ್ತಿ ತ್ಯಾಂಚೆ ಘಡಾವಿ ಸಂಗತಿ ಐಸೆ ಯಾವಡತೆ ಮನಾ ದೇವಾ ಪುರಗಾಮಿ ವಾಸನ.